शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं लक्ष्मीनारायणं वन्दे तद्भक्तप्रवरो हि यः श्रीमदानन्दतीर्थाख्यो गुरुस्तं च नमाम्यहम् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः मायावी परमानन्दं त्यक्त्वा वैकुण्ठमुत्तमं स्वामि पुष्करणीतीरे रमया सह मोदते भवति यदनुभावादेडमुखोऽपि मास्मि जडमतिरपि जन्तुर्जायते प्राज्ञमूढिः सकलवचनचेतो देवता भारती सा मम वचसि निधत्ताम् अतिथिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् श्रियः कान्ताय कल्याणनिधये निधयेऽर्थिनां श्रीवेङ्कटनिवासाय श्रीनिवासाय मङ्गलम् श्रीवेङ्कटाचलाधीशं श्रियाध्यासितवक्षसं श्रितचेतनमन्दारं श्रीनिवासमहं भजे आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः स्वस्त्यस्तु सताम् अशेषसन्मङ्गलानि भवन्तु जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परेरीश्वरः सद्यो हृद्यवरुध्यते प्रकृतिभिः शुश्रूषुभिस्तक्षणात् ಸರ್ವೋತ್ತಮನಾದ ಭಗವಂತ ದೇವತೆಗಳ ಅನುಗ್ರಹಕ್ಕೋಸ್ಕರ ವಾಮನನಾಗಿ ಮತ್ಸ್ಯನಾಗಿ ವಿಶೇಷವಾಗಿ ಅನೇಕ ಅವತಾರಗಳಿಂದ ಬಂದು ದೇವತೆಗಳಿಗೆ ಅನುಗ್ರಹವನ್ನು ಮಾಡಿದ. ಸ್ವಯಂಭುವ ಮನ್ವಂತರಾದ ಮೇಲೆ ವೈವಸ್ವತ ಮನ್ವಂತರಿಗೆ ಸಂಬಂಧಪಟ್ಟಂತೆ ಮತ್ಸ್ಯ ರೂಪದಿಂದ ಬಂದು ಭಗವಂತ ವೈವಸ್ವತ ಮನುವಿಗೆ ಅನೇಕ ತತ್ವೋಪದೇಶಗಳನ್ನು ಮಾಡಿದ. ಅದೇ ವೈವಸ್ವತ ಮನು ಮುಂದೆ ಶ್ರಾದ್ದದೇವ ಅನ್ನುವ ನಾಮದಿಂದ ಮನ್ವಂತರದ ಅಧಿಪತಿಯಾಗಿದ್ದಾನೆ. ಸಂತಾನಾರ್ಥಿಯಾಗಿ ಯಾಗಗಳನ್ನು ಮಾಡಿದ. ಆದರೆ ಅವನ ಪತ್ನಿಯ ಒಂದು ತಪ್ಪಾದ ನಡವಳಿಕೆಯಿಂದ ಶ್ರಾದ್ದದೇವನಿಗೆ ಗಂಡು ಮಗು ಹುಟ್ಟಬೇಕಾದ ಸ್ಥಳದಲ್ಲಿ ಹೆಣ್ಣು ಮಗು ಹುಟ್ಟಿತು. ಮತ್ತೆ ವಸಿಷ್ಠನ ಅನುಗ್ರಹದಿಂದ ಗಂಡಾದ ಸುದ್ಯುಮ್ನ ಅಂತಾದ. ಮತ್ತೆ ಕಾಲಾಂತರದಲ್ಲಿ ಇಳಾವೃತ ವರ್ಷಖಂಡದಲ್ಲಿ ಶಾಪಗ್ರಸ್ತವಾದ ಪಾರ್ವತಿಯ ಸ್ಥಳಕ್ಕೆ ಹೋಗಿ ಅಲ್ಲಿ ಹೆಣ್ಣಾದ. ಆ ಹೆಣ್ಣಾದ ಸುದ್ಯುಮ್ನನಿಂದ ಪುರೂರವನ ಉತ್ಪತ್ತಿಯಾಗುತ್ತೆ. ಪುರೂರವನಿಂದ ಚಂದ್ರವಂಶ ಉತ್ಪತ್ತಿಯಾಗುತ್ತೆ. ಸೂರ್ಯವಂಶಕ್ಕೆ ಯೋಗ್ಯರಾದ ರಾಜರಾಗಿ ಮತ್ತೆ ಅನೇಕ ಚಕ್ರವರ್ತಿಗಳು ಬೇಕು ಅಂತ ಶ್ರಾದ್ದದೇವ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಇಕ್ಷ್ವಾಕು, ಮೃಗ, ಶರ್ಯಾತಿ, ದಿಷ್ಟ, ಕೃಷ್ಟ, ಕರುಷಕ, ನರಿಷ್ಯಂತ, ನಾಭಾಗ ಅಂತ ಅನೇಕ ಮಕ್ಕಳನ್ನು ಪಡೆದಿದ್ದಾರೆ. ಸೂರ್ಯವಂಶದಲ್ಲಿ ಅನೇಕ ಮಕ್ಕಳು. ಆ ಮಕ್ಕಳಲ್ಲಿ ಅತ್ಯಂತ ಶ್ರೇಷ್ಠನಾದ ಬ್ರಹ್ಮಜ್ಞಾನಿ ಅಂಬರೀಷ ಅಂತ ಹೇಳಿದ್ದಾರೆ. ನಾಭಾಗ ಅಂಬರೀಷೋಭು, ನಾಭಾಗನ ಮಗನಾಗಿ ಅಂಬರೀಷನ ಉತ್ಪತ್ತಿಯಾಗಿದೆ. ಅಂಬರೀಷ ಜಗತ್ತಿನಲ್ಲಿರುವ ಎಲ್ಲ ಪ್ರಜೆಗಳಿಂದ
ಏಕಾದಶಿ ಉಪವಾಸವನ್ನ ಆ ವ್ರತವನ್ನ ಮಾಡಿಸ್ತಾ ಇದ್ದಾನೆ. ಏಕಾದಶಿ ಉಪವಾಸ ಅನ್ನೋದು ಅತ್ಯಂತ ಶ್ರೇಷ್ಠವಾದ ವ್ರತ ಅಂತ ಕರೆಸಿಕೊಂಡಿದೆ. ವ್ರತಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ವ್ರತ ಏಕಾದಶಿ. ಕೆಲವರೆಲ್ಲ ಗುರುವಾರ ಉಪವಾಸ, ಅಮಾವಾಸ್ಯೆ ಉಪವಾಸ, ಭಾನುವಾರ ಉಪವಾಸ ಅಂತ ಮಾಡ್ತಾರೆ. ಆದರೆ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ಅಂತ ಏಕಾದಶಿಗೆ ಸಮಾನವಾದ ಪಾಪದಿಂದ ರಕ್ಷಣೆ ಮಾಡುವ ವ್ರತ ಮತ್ತೊಂದಿಲ್ಲ. ಆದ್ದರಿಂದ ವಿಶೇಷವಾಗಿ ಏಕಾದಶಿ ಉಪವಾಸವನ್ನ ಪ್ರತಿಯೊಬ್ಬರೂ ಕೂಡ ಮಾಡಬೇಕಂತ, ಇದು ಮಾನವರು ಮಾಡಬೇಕಾದ ವ್ರತ ಅಂತ ಮಧ್ವಗುರುಗಳು ವಿಶೇಷವಾಗಿ ರಟಂತೀಹ ಪುರಾಣಾನಿ, ರುದ್ರದೇವರು ಹೇಳುವ ಮಾತು, ರಟಂತೀಹ ಪುರಾಣಾನಿ ಭೂಯೋ ಭೂಯೋ ವರಾನನೆ. ಪಾರ್ವತಿಗೆ ಹೇಳ್ತಾರೆ, ಪುರಾಣದ ಸಾವಿರಾರು ಶ್ಲೋಕಗಳು ಜೋರಾಗಿ ತಿರುಚಿಕೊಳ್ತಾ ಇದ್ದಾವಂತೆ. ಏನಂತ? ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಹರಿದಿನ ಬಂದಾಗ ತಿನ್ನಬೇಡಿ ತಿನ್ನಬೇಡಿ ಅಂತ ಅನೇಕ ಪುರಾಣಗಳು ಜೋರಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಕಾಶಿ ನಗಯಾ ಗಂಗಾ ನರೇವಾ ನಚ ಪುಷ್ಕರಂ ನಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇ ದಿನಾತ್. ಕಾಶಿ, ಗಯಾ, ಗಂಗಾ, ಪುಷ್ಕರ ಕ್ಷೇತ್ರ, ಕೌರವ ಕ್ಷೇತ್ರ, ಕುರುಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಿಗೆ ಪ್ರಯಾಣ ಮಾಡಿ ಬಂದರೂ ಒಂದು ಏಕಾದಶಿ ಉಪವಾಸದಿಂದ ದೊರೆಯುವಂತಹ ಪುಣ್ಯ ಏನಿದೆ, ಅಷ್ಟು ಪುಣ್ಯ ಯಾವ ನೀವು ಕ್ಷೇತ್ರಗಳ ಪರ್ಯಟನೆ ಮಾಡಿದರೂ ಕೂಡ ಅಂತಹ ಪುಣ್ಯ ಲಾಭ ಆಗಲ್ಲ. ಆ ದೃಷ್ಟಿಯಿಂದ ಚೆನ್ನಾಗಿ ಏಕಾದಶಿ ವ್ರತವನ್ನು ಪ್ರತಿಯೊಬ್ಬ ಮನುಷ್ಯರೂ ಕೂಡ ಅನುಷ್ಠಾನ ಮಾಡಲೇಬೇಕು. ದಶಮಿ ದಿವಸ ಮಧ್ಯಾಹ್ನ ಊಟ ಮಾಡಿ ಆಮೇಲೆ ಏಕಾದಶಿ ಸಮಗ್ರ ಉಪವಾಸ ಇದ್ದು ದ್ವಾದಶಿ ಪಾಲನೆ ಮಾಡಬೇಕು. ಪುತ್ರ ಪೌತ್ರ ವಿರುದ್ಧ್ಯರ್ಥಂ ದ್ವಾದಶ್ಯಾಂ ಉಪವಾಸಯೇತ್. ಮಕ್ಕಳಿಗಿರುವ ಸಮಸ್ಯೆಗಳು ಎಲ್ಲ ಪರಿಹಾರ ಆಗಬೇಕು ಅಂದರೆ ಪುತ್ರ ರಾಜ್ಯ ವಿರುದ್ಧ್ಯರ್ಥಂ, ಪುತ್ರ ರಾಜ್ಯ ಎಲ್ಲ ವಿಧವಾದ ವೈಭವಗಳು ಕೂಡ ಏಕಾದಶಿ ಉಪವಾಸದಿಂದ ಸಿಗುತ್ತೆ. ಇದೆಲ್ಲವನ್ನು ಅಂಬರೀಷ ರಾಜ ವ್ಯಾಪಕವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ ಎರಡೂ ಕೂಡ ಅತ್ಯಂತ ಪುಣ್ಯಪ್ರದವಾದವು. ಆದ್ದರಿಂದ ಹೇಗೆ ಕಪ್ಪು ಹಸು ಬಿಳಿ ಹಸು ಅನ್ನುವ ಭೇದ ಇಲ್ಲ. ಕಪ್ಪಾದ ಹಸುವಿನಲ್ಲಿಯೂ ಬಿಳಿ ಹಾಲೆ ಬರುತ್ತೆ, ಬಿಳಿ ಹಸುವಿನಲ್ಲಿಯೂ ಬಿಳಿ ಹಾಲೆ ಬರುತ್ತೆ. ಹಾಗೆ ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ ಎರಡೂ ಏಕಾದಶಿಯನ್ನು ಮಾಡಬೇಕು. ಯಾರು ಮಾಡಬೇಕು? ಬ್ರಹ್ಮಚಾರಿ ಗೃಹಸ್ಥೋವ ವಾನಪ್ರಸ್ಥೋ ಯತಿಸ್ತದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಭರ್ತೃಮತಿ ತಥಾ ಅಭರ್ತ್ರಕ ತಥಾನ್ಯೇಚ ಸೂತ ವೈದೇಹಿಕಾದಯ ಏಕಾದಶ್ಯಾಂ ನ ಭುಂಜೀತ ಪಕ್ಷಯೋರುಭಯೋರಪಿ. ಕೆಲವರು ಏಕಾದಶಿ ಉಪವಾಸ ಅದು ಬ್ರಾಹ್ಮಣರಿಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡಿದ್ದಾರೆ. ಅದು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿಗಳು ಮಾಡಬೇಕು, ಗೃಹಸ್ಥರು ಮಾಡಬೇಕು, ವಾನಪ್ರಸ್ಥಾಶ್ರಮಿಗಳು ಮಾಡಬೇಕು, ಯತಿಗಳು ಮಾಡಬೇಕು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರ ಜಾತಿಯವರು, ಗಂಡ ಇದ್ದವರು, ಗಂಡ ಸತ್ತವರು, ಸೂತ ವೈದೇಹಿಕಾದಯ ಸೂತ ಜಾತಿಯವರು, ಇನ್ನೂ ಅದಕ್ಕಿಂತ ಕೆಳವರ್ಗದವರು, ಚಂಡಾಲರು, ಪತಿತರು ಯಾರೂ ಕೂಡ ಏಕಾದಶಿ ದಿವಸ ಪಕ್ಷಯೋರುಭಯೋರಪಿ ನ ಭುಂಜೀತ, ಎರಡೂ ಪಕ್ಷದ ಏಕಾದಶಿಯಲ್ಲಿ ತಿನ್ನಬೇಡಿ. ಏಕಾದಶ್ಯಾಂತು ಯೋ ಭುಂಕ್ತೆ ಮೋಹೇನಾವೃತ ಚೇತಸ ಶುಕ್ಲಾಯಾಮತ ಕೃಷ್ಣಾಯಾಮ್ ನಿರಯಂ ಯಾತಿ ಸಧ್ರುವಂ. ಯಾರು ಏಕಾದಶಿ ಉಪವಾಸ ಮಾಡಿ ಅಂತ ಕೇಳಿಸಿಕೊಂಡ ಮೇಲೂ ಮೋಹದಿಂದ ಅಯ್ಯೋ ಪುರಾಣ 1000 ಇರುತ್ತೆ, ಅದೆಲ್ಲ ನಮಗೇನು ಸಂಬಂಧಪಟ್ಟಿಲ್ಲಪ್ಪ, ನಾವು ಚೆನ್ನಾಗಿ ಉಪ್ಪಿಟ್ಟು ಫಲಾರ ಎಲ್ಲ ಮಾಡೋಣ ಅಂತ ಮೋಹದಿಂದ ಯಾರು ಉಪ್ಪಿಟ್ಟು ಫಲಾರ ಒಗ್ಗರಣೆ ಅವಲಕ್ಕಿಯೆಲ್ಲ ತಿನ್ಬಿಡ್ತಾರೆ ಅವರಿಗೆ ನರಕ ಗ್ಯಾರಂಟಿ ಅಂತ ಹೇಳಿದ್ದಾರೆ. ವಿವೇಚಯತಿ ಯೋಮಾಹ ಶುಕ್ಲಾ ಕೃಷ್ಣೇತಿ ಪಾಪಕೃತ್. ಇನ್ನು ಕೆಲವರು ಹೇಳ್ತಾರೆ ತಿಂಗಳಿಗೊಂದು ಉಪವಾಸ ಮಾಡ್ತೀನಿ, ನಾನು ಶುಕ್ಲ ಪಕ್ಷದ ಏಕಾದಶಿ ಮಾಡ್ತೀನಿ ಅಂತ ಹೆಂಡತಿ ಹೇಳೋದು, ಗಂಡ ಹೇಳೋದು ಹೋ ಹಾಗಾದ್ರೆ ಇಬ್ಬರು ಮಾಡಬೇಕು ಅಂತ ಹೇಳಿದ್ದಾರೆ, ನಾನು ಕೃಷ್ಣ ಪಕ್ಷದ ಮಾಡ್ತೀನಿ, ನೀನು ಶುಕ್ಲ ಪಕ್ಷದ ಮಾಡು ಆಯ್ತಾ. ಅವಾಗ ಒಂದು ಏಕಾದಶಿಗೆ ನೀನು ಗಟ್ಟಿ ಇರ್ತೀನಿ, ಇನ್ನೊಂದು ಏಕಾದಶಿಗೆ ನಾನು ಗಟ್ಟಿ ಇರ್ತೀನಿ. ಆದ್ರಿಂದ ಒಂದು ಏಕಾದಶಿಗೆ ನಿನಗೆ ಬೆಡ್ ರೆಸ್ಟ್, ಇನ್ನೊಂದು ಏಕಾದಶಿಗೆ ನನಗೆ ಬೆಡ್ ರೆಸ್ಟ್ ಅಂದರೆ ಇಬ್ಬರು ಒಟ್ಟಿಗೆ ನರಕಕ್ಕೆ ಹೋಗ್ತಾರೆ. ಎರಡೂ ಏಕಾದಶಿ ಉಪವಾಸವನ್ನ ಎಲ್ಲರೂ ಈ ರೀತಿ ವಿವೇಚಯತಿ ಯೋಮೋಹ ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ ಅಂತ ವಿಭಾಗ ಮಾಡಿದವರಿಗೆ ಭಯಂಕರ ನರಕ ಆಗುತ್ತೆ. ಯಥಾಗೌರ್ ನೈವ ಹಂತವ್ಯ
ಶುಕ್ಲಾ ಕೃಷ್ಣೇತಿ ಭಾಮಿ, ಅದು ದೃಷ್ಟಾಂತ ಕೊಡ್ತಾರೆ. ನಮ್ಮ ಮನೆಯಲ್ಲಿ ಬಿಳಿ ಹಸು ಇದೆ, ಅದನ್ನು ಕೊಲ್ಲಬಾರದು, ಕರಿ ಹಸುವನ್ನ ಕೊಂದು ಹಾಕ್ಬೋದು ಅಂತ ಯಾರಾದ್ರೂ ಹೇಳ್ತಾರ? ಹಸುವನ್ನ ಕೊಲ್ಲಬಾರದು ಅಂತ ಧರ್ಮಶಾಸ್ತ್ರ, ಹಾಗೆ ಏಕಾದಶಿಯನ್ನು ಬಿಡಬಾರದು ಅಂತ ಧರ್ಮಶಾಸ್ತ್ರ. ಅದು ಶುಕ್ಲ ಪಕ್ಷದ ಏಕಾದಶಿಗೂ ಅಷ್ಟೇ ಪುಣ್ಯ ಇದೆ, ಕೃಷ್ಣ ಪಕ್ಷದ ಏಕಾದಶಿಗೂ ಅಷ್ಟೇ ಪುಣ್ಯ ಇದೆ. ಯಾಕೆ ಏಕಾದಶಿ ದಿವಸ ಅನ್ನ ತಿನ್ನಬಾರದು ಅಂದ್ರೆ, ಯಾನಿ ಕಾನಿಚ ವಾಕ್ಯಾನಿ ಕೃಷ್ಣ ಏಕಾದಶಿ ವರ್ಜನೆ, ಏಕಾದಶಿ ಕೃಷ್ಣ ಏಕಾದಶಿ ಮಾಡಿ, ಶುಕ್ಲ ಏಕಾದಶಿ ಮಾಡಿ ಅಂತೆಲ್ಲ ಏನ್ ಹೇಳಿದ್ದಾರೆ ಅದೆಲ್ಲ ಕಾಮ್ಯದ ದೃಷ್ಟಿಯಿಂದ ಹೇಳಿರ್ತಾರೆ. ಎಲ್ಲ ಏಕಾದಶಿ ಉಪವಾಸವನ್ನು ಮಾಡಬೇಕು. ಯಾಕೆ ಉಪವಾಸವನ್ನು ಮಾಡಬೇಕು ಅಂದ್ರೆ, ನೇದೃಶಂ ಪಾವನಂ ಕಿಂಚಿತ್ ನರಾಣಾಂ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕ ಹಾನಿತಂ. ಇಷ್ಟು ಪವಿತ್ರವಾದ ಪಾವನವಾದ ವ್ರತ ಜಗತ್ತಿನಲ್ಲೇ ಇಲ್ಲಂತೆ. ತಾವತ್ ಪಾಪಾನಿ ದೇಹೇಸ್ಮಿನ್ ತಿಷ್ಟಂತಿ ಮನುಜಾರಿಪ ಯಾವನ್ನೋ ಕೋಶಯೇ ಜಂತು ಪದ್ಮನಾಭ ದಿನಂ ಶುಭಂ. ಅದು ಎಂಥ ಪಾಪಗಳೇ ಇರಲಿ, ಏಕಾದಶಿ ಹುಟ್ಟುವ ಹಸಿವೆಯ ಬೆಂಕಿಯಿಂದ ಎಲ್ಲಾ ಪಾಪಗಳು ಭಸ್ಮ ಆಗಿ ಬಿಡುತ್ತಂತೆ. ಆದ್ರಿಂದ ಪಾಪದಿಂದ ನೋಡಿ ರೋಗಗಳು ಬರುತ್ತಲ್ವಾ, ರೋಗಕ್ಕೆಲ್ಲ ಮೂಲ ಪಾಪ. ಪಾಪವನ್ನೇ ಬರ್ನ್ ಮಾಡಿದ್ರೆ ರೋಗ ಬರಲ್ಲ. ಇವಾಗೆಲ್ಲ ಜರ್ಮನ್ನು, ಜಪಾನು ಅವರೆಲ್ಲ ಸಂಶೋಧನೆ ಮಾಡಿ ಹೇಳ್ತಾ ಇದ್ದಾರೆ, 14-16 ಗಂಟೆ ನಿರಂತರ ನೀರು ಕುಡಿಯದೆ ಉಪವಾಸ ಮಾಡಿದರೆ ಕ್ಯಾನ್ಸರ್ ಬ್ಯಾಕ್ಟೀರಿಯಾ ಎಲ್ಲ ಸತ್ತು ಹೋಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಈಗೆಲ್ಲ ಮಧ್ವಾಚಾರ್ಯರ ಪರಂಪರೆಯವರು ಹೀಗೆಲ್ಲ ತಲೆ ಬೋಳಿಸಿದವರೆಲ್ಲ ಪ್ರವಚನ ಹೇಳಿದ್ರೆ ಯಾರು ಕೇಳಲ್ಲ. ಪ್ಯಾಂಟು ಬೂಟು ಕೋಟು ಹಾಕೊಂಡು ಜರ್ಮನಿಂದ ಅವನೊಂದು ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ, ಜಪಾನ್ ಅವ್ರು ಹೇಳಿದ್ದಾರೆ, ಜರ್ಮನ್ ಅವ್ರು ಹೇಳಿದ್ದಾರೆ. ಇಲ್ಲಿರೋರೆಲ್ಲ ಕಾಗೆ ಗೂಗುಬೆಗಳ ಕಥೆ ಹೇಳ್ತಾರ? ಮಧ್ವಾಚಾರ್ಯ ಹೇಳಿದ್ದನ್ನು ಕೇಳಬೇಕು. ಏಕಾದಶಿಯಲ್ಲಿ ಎಷ್ಟು ಪಾಪಗಳು ಪರಿಹಾರ ಆಗುತ್ತೆ ಅಂತ ನಿಮ್ಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಶಿತ ಅನಶಿತ ಕರ್ತುಂ ಸಾಧ್ಯಂ ಯದಾನಾಲಂ. ಆ ಏಕಾದಶಿ ಉಪವಾಸವನ್ನ ಮಾಡಲೇಬೇಕು, ಇದನ್ನ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಬಾರದು. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಅಯುತಾನಿಚ, 1000 ಅಶ್ವಮೇಧ ಯಾಗ. ಸುಮ್ಮನೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಒಂದು ಅಶ್ವಮೇಧ ಯಾಗ ಮಾಡಲಿಕ್ಕೆ 3.5 ವರ್ಷ ಬೇಕು. ಒಂದು ದಿನಕ್ಕೆ 10 ಲಕ್ಷ ಜನಕ್ಕೆ ಅನ್ನ ಹಾಕಬೇಕು. ಆ ಥರ 3.5 ವರ್ಷಗಳ ಕಾಲ ಮಾಡಿದ ಯಾಗಕ್ಕೆ ಅಶ್ವಮೇಧ ಯಾಗ ಅಂತ ಕರೀತಾರೆ. ಆ ಥರ ಅಶ್ವಮೇಧ ಯಾಗ ಕಲಿಯುಗದಲ್ಲಿ ಮಾಡ್ಲಿಕ್ಕಾಗುತ್ತಾ? ಒಂದು ನವಗ್ರಹ ಹೋಮ ಮಾಡ್ಲಿಕ್ಕಾಗಲ್ಲ. ನವಗ್ರಹ ಹೋಮ ಇರಲಿ, ಮನೆಯಲ್ಲಿ ಅಪ್ಪನಿಗೆ ಪಿಂಡ ಹಾಕ್ಲಿಕ್ಕಾಗಲ್ಲ. ಈ ಕಲಿಯುಗದಲ್ಲಿ ರಾಯಮಠ ಕೊಡೋಗ್ತೀವಿ ನಾವು, ನಮ್ಮ ಮನೆ ಬಾರ. ಅಂತಹದ್ದು ಅಶ್ವಮೇಧ ಯಾಗ ಎಲ್ಲಿ ಮಾಡ್ಲಿಕ್ಕಾಗುತ್ತೆ? 3.5 ವರ್ಷ ದಿನಕ್ಕೆ 1,00,000 ಜನ ಬ್ರಾಹ್ಮಣರಿಗೆ, 1,00,000 ಜನ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅನ್ನದಾನ ಮಾಡಬೇಕು. ಅಂತ 1000 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಏಕಾದಶಿ ತಿಂದರೆ ಕೂತ್ಕೊಂಡ್ರೆ, ಕೃಷ್ಣ ಅಂತ ಕೂತ್ಕೊಂಡ್ರೆ ಅಷ್ಟು ಪುಣ್ಯ ಬರುತ್ತೆ. ಯಾರಿಗೆ ಬಿಡ್ತಾರೆ? ಏಕಾದಶಿ ಒಂದಿನ ಉಪವಾಸ ಮಾಡಿ 1,00,000 ರೂಪಾಯಿ ಕೊಡ್ತೇನೆ ಅಂದ್ರೆ ಮಾಡ್ತಾರಾ? ಇಲ್ಲ. 1 ಲಕ್ಷ ಏಕಾದಶಿ ಒಂದು ದಿನಕ್ಕೆ 1 ಲಕ್ಷ ಅಂದ್ರೆ ಲಕ್ಷ ಅಲ್ಲ ರೀ. ಅಶ್ವಮೇಧ 1000 ಯಜ್ಞಗಳ ಪುಣ್ಯ ಇದೆ. ವಾಜಪೇಯಿ ಯಾಗ ಅಂತಿದೆ, ಅದು 6 ತಿಂಗಳು ಮಾಡುವ ವ್ರತ. ಅದು 10,000 ಮಾಡಿದ ಪುಣ್ಯ ಇದೆಯಂತೆ. ಅಷ್ಟು ಪುಣ್ಯವನ್ನೆಲ್ಲ ಒಂದು ತಕ್ಕಡಿಯಲ್ಲಿ ಹಾಕಿದಿ. ಏಕಾದಶಿ ಉಪವಾಸದ ಪುಣ್ಯವನ್ನ ಬದಿಗಿಟ್ರೆ ಈ ಪುಣ್ಯಕ್ಕೆ ಆ ಪುಣ್ಯ ಸಮಾನ ಆಗಲ್ಲ, ಇದೇ ಜಾಸ್ತಿ ಪುಣ್ಯ ಅಂತ ಹೇಳಿದ್ದಾರೆ. ಆದ್ರಿಂದ ಏಕಾದಶಿ ಸಮುತ್ಥೇನ ವಂಧಿನ ಪಾತಕೇಂಧನಂ ಭಸ್ಮೀ ಭವತಿ ರಾಜೇಂದ್ರ ಅಪಿ ಜನ್ಮ ಶತೋದ್ಭವ. ಯಾರು ಏಕಾದಶಿ ಉಪವಾಸ ಮಾಡ್ತಾರೆ ಅವರ ಹೊಟ್ಟೆಯಲ್ಲಿ ಒಂದು ಬೆಂಕಿ ಹುಟ್ಟುತ್ತೆ, ದಗದಗದಗದ ಉರಿತಾ ಇರುತ್ತೆ. ಏಕಾದಶಿ ಕೆಲವರಿಗೆ 6 ಗಂಟೆಗೆ ಹಸಿವಾಗುತ್ತೆ, ಪ್ರತಿದಿನ 8 ಗಂಟೆಗೆ. ಏಕಾದಶಿ ಬಂದರೆ ಬೆಳಿಗ್ಗೆನೇ ಡಿಪ್ರೆಷನ್ ಇರ್ತಾರೋ, ಏನಾಗಿದೆ ಏನಿಲ್ಲ, ಇವತ್ತು ಏಕಾದಶಿ ಅಷ್ಟೇ. ಮತ್ತೆ ಚೈತನ್ಯ ಬರೋದು ದ್ವಾದಶಿ ಬೆಳಿಗ್ಗೆನೆ. ಅದಕ್ಕೆ ಹೇಳ್ತಾರೆ, ಅದು ಯಾಕೆ ಅಷ್ಟು ಮಂಕ್ ಆಗ್ತಾರೆ ಅಂದರೆ, ಪಾಪ ಒಳಗಡೆಯಿಂದ ಆಪರೇಷನ್ ಶುರು ಆಗುತ್ತೆ, ಒಳಗಡೆಯಿಂದ ಪಾಪ ಸುಡ್ಲಿಕ್ಕೆ ಆರಂಭ ಆಗುತ್ತೆ. ಅದಕ್ಕೆ ಅವರು ಡಲ್ ಆಗಿರ್ತಾರೆ. ಆಪರೇಷನ್ ಆಗ್ಬೇಕಾದ್ರೆ ಸ್ವಲ್ಪ ಕೋಮಾದಲ್ಲಿ ದಂಗೆ ಇರ್ತಾರೋ. ಹಾಗಾಗಿ 100 ಜನ್ಮಗಳ ಪಾಪ, ಕನಿಷ್ಠ 100 ಜನ್ಮಗಳ ಪಾಪ ಸುಡುತ್ತಂತೆ ಏಕಾದಶಿ ಉಪವಾಸ. ನೇದೃಶಂ ಪಾವನಂ ಕಿಂಚಿತ್ ನರಾಣಾಂ ಭುವಿ ವಿದ್ಯತೆ. ರುದ್ರದೇವರು ಪಾರ್ವತಿಗೆ ಹೇಳ್ತಾರೆ, 18 ಪುರಾಣಗಳನ್ನು ತೆಗೆದು ನೋಡಿದ್ರು ಏಕಾದಶಿಗೆ ಸಮಾನವಾದ ಪುಣ್ಯದ ವ್ರತ ಇನ್ಯಾವುದೂ ಇಲ್ಲ. ಹಾಗಾಗಿ ನೀವು ಅಮಾವಾಸ್ಯೆ, ಗುರುವಾರ, ಭಾನುವಾರ ಯಾವ ವ್ರತ ಮಾಡೋದು ಬೇಡ, ಏಕಾದಶಿ ವ್ರತವೊಂದನ್ನು ಮಾಡಿ ಸಾಕು. ಅದರಷ್ಟು ಪವಿತ್ರವಾದ ವ್ರತ ಇನ್ನೊಂದಿಲ್ಲ. ತಾವತ್ ಪಾಪಾನಿ ದೇಹೇಸ್ಮಿನ್ ತಿಷ್ಟಂತಿ ಮನುಜಾಧಿಪ ಯಾವತ್ತೋ ಕೋಶ ಯಜ್ಜಂತು ಪದ್ಮನಾಭ ದಿನಂ ಶುಭಂ. ಏಕಾದಶ ಇಂದ್ರಿಯಗಳಲ್ಲಿ ಅವರೆಲ್ಲ ಪ್ರತಿಜ್ಞೆ ಮಾಡಿ ಹೋಗ್ತಿದ್ದಾರೆ, ಮಾಡ್ತೀನಿ ಅಂತ. ಮಾಡಿ ಅಷ್ಟೇ, ಉಪವಾಸ ಮಾಡಿ, ತುಂಬ ಸ್ಲಿಮ್ ಆಗಿರ್ಬೋದು ಉಪವಾಸ ಮಾಡಿ. ಏಕಾದಶಿ ಇಂದ್ರಿಯಗಳಲ್ಲಿ ಮಾಡಿದ ಏನೆಲ್ಲ ಪಾಪಗಳಿದ್ದಾವೆ ಆ ಎಲ್ಲ ಪಾಪಗಳು ಕೂಡ ಭಸ್ಮ ಆಗಿ ಬಿಡುತ್ತಂತೆ. ಏಕಾದಶಿ ಇಂದ್ರಿಯಗಳಿಂದ ಮಾಡಿದ ಪಾಪಗಳೆಲ್ಲ ಏಕಾದಶಿ ಉಪವಾಸದಿಂದ ವಿಲಯಂ ರಜೆ,
ಏಕಾದಶಿ ಸಮಂ ಕಿಂಚಿತ್ ಪವಿತ್ರಂ ನಹಿ ವಿದ್ಯತೆ. ಜಗತ್ತಿನಲ್ಲಿ ಏಕಾದಶಿಯಷ್ಟು ಪವಿತ್ರವಾದ ವ್ರತ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ಯಾರು ಏಕಾದಶಿ ದಿವಸ, ಇನ್ನು ಕೆಲವರು ಇನ್ನೊಂದು ಉಪಾಯ ಮಾಡ್ತಾರೆ, ದೇವರಿಗೆ ಹಣ್ಣು ನೈವೇದ್ಯ ಮಾಡಿಬಿಡೋದು. ದೇವರಿಗೆ ನೈವೇದ್ಯ ಮಾಡಿದ ಪ್ರಸಾದ ತಿನ್ನಬಾರ್ದ ಅಂತ ತಿನ್ಬಿಡೋದು. ಅದಕ್ಕೆ ದೇವ್ರು ಹೇಳ್ತಾನೆ, ನೀವು ಕಳ್ಳತನದಿಂದ ನನಗೊಂದು ನೈವೇದ್ಯ ಅಂತ ಕೊಟ್ಟು ಕೆಲವೊಮ್ಮೆ ಹಾಗೆ ನೀನು ತಿನ್ನು ನಾನು ತಿಂತೀನಿ ಅಂದರೆ ಅವ್ರಿಗೆ ಚಾಡಿ ಹೇಳಲಿಕ್ಕಾಗಲ್ಲ. ಹಾಗೆ ದೇವರಿಗೆ ತಿನ್ನಿಸ್ಬಿಡೋದು, ದೇವರೇ ಬೆಣ್ಣೆ ಕೃಷ್ಣ ತಿನ್ಬಿಡೋ ಒಂಚೂರು, ಅವ್ರು ತಿನ್ನಿಸ್ಬಿಟ್ಟು ನಾನು ತಿಂದರೆ ನನಗೆ ಪಾಪ ಬರಲ್ಲ. ಯಾರು ನನಗೆ ಏಕಾದಶಿ ದಿವಸ ನನ್ನ ಶುಭ ದಿನದಲ್ಲಿ ನನಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ, ಅವರಿಗೆ ಕ್ರಿಮಿ ಭೋಜನ ನರಕ ಅಂತ ದಾನ ಮಾಡ್ತೀನಿ ಅಂತ ದೇವರು. ನಿಮಗೂ ನರಕ ಕೊಡ್ತೀನಿ, ನಾನು ನರಕ ಅನುಭವಿಸಲ್ಲ, ಮತ್ತೆ ನಿಮಗೆ ಕ್ರಿಮಿ ಭೋಜನ ನರಕ ಅಂತ ಹೇಳಿದ್ದಾರೆ. ಹಾಗಾಗಿ ಏಕಾದಶಿ ನೀರು ದಾನ ಮಾಡುವ ಹಾಗಿಲ್ಲ, ಹಣ್ಣು ದಾನ ಮಾಡುವ ಹಾಗಿಲ್ಲ. ತುಂಬ ಸುಲಭ ನೋಡಿ, ದೇವರು ಮೊದಲೇ ಸುತ್ತಾಗಿರುತ್ತೆ ನಮಗೆ. ದೇವರಿಗೆ ಅಭಿಷೇಕ ಮಾಡಿದರೆ ಆಯ್ತಾರೆ. ಸ ಬ್ರಹ್ಮ ಸ ಗೋಗ್ನಶ್ಚ ಸಸ್ತೇನೋ ಗುರುತಲ್ಪಕಃ ಏಕಾದಶ್ಯಾಂತು ಭುಂಜಾನಃ ಪಕ್ಷಯೋರು ಭಯೋರು. ಯಾರು ಏಕಾದಶಿ ಅನ್ನ ತಿಂತಾರೆ ಅವನ ಬ್ರಹ್ಮಹತ್ಯಾ ಪಾಪ ಮಾಡಿದವರು, ಗೋಹತ್ಯಾ ಪಾಪ ಮಾಡಿದವರು, ಅವನು ಕಳ್ಳತನ ಮಾಡಿದವನು, ಗುರುಪತ್ನಿಯನ್ನ ಗಮನ ಮಾಡಿದವನು, ಅವನ ಮುಖ ನೋಡಬೇಡಿ ಅಂತ ಹೇಳಿದ್ದಾರೆ. ವರಂ ಸ್ವಮಾತ್ರ ಗಮನಂ ವರಂ ಗೋಮಾಂಸ ಭಕ್ಷಣಂ ವರಂ ಹತ್ಯಾ ಸುರಾಪಾನಂ ಏಕಾದಶ್ಯಾನ್ನ ಭಕ್ಷಣ. ತಾಯಿಯ ಜೊತೆಗೆ ಮಂಚದಲ್ಲಿ ಮಲಗಿದ್ರೆ ಬರದೇ ಇರುವಷ್ಟು ಪಾಪ ಏಕಾದಶಿ ತಿಂದವರಿಗೆ ಬರುತ್ತಂತೆ. ಗೋಮಾಂಸ ತಿಂದವರಿಗೆ ಬರದೇ ಇರುವಷ್ಟು ಪಾಪ ಏಕಾದಶಿ ತಿಂದವರಿಗೆ ಬರುತ್ತಂತೆ. ಸುರಾಪಾನ, ಬ್ರಹ್ಮಹತ್ಯಾ ಪಾಪ, ಎಲ್ಲಾ ಪಾಪಗಳು ಏಕಾದಶಿ ತಿನ್ನುವರಿಗೆ ಬರುತ್ತೆ. ಅನ್ನ ಅಂದ್ರೆ ನೀರಿಗೂ ಅನ್ನ ಅಂತಾನೆ ಅರ್ಥ. ಏಕಾದಶಿ ದಿನೇ ಪುಣ್ಯೆ ಸಂಜಾತೆ ಏನರಾಧಮಾಹ ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಂ ಅವಲೋಕಯೇತ. ಯಾರು ಏಕಾದಶಿ ದಿವಸ ನನಗೆ ಇವತ್ತು ಆಗಲಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿತ್ತು, ಸ್ವಲ್ಪ ಫಲಾರ ಮಾಡಿದೆ ಅಂತ ಹೇಳ್ತಾರೆ, ಅವ್ರ ಮುಖ ನೋಡಿದ್ದಕ್ಕೆ ಪ್ರಾಯಶ್ಚಿತ್ತ ಸೂರ್ಯನನ್ನು ನೋಡ್ಬೇಕಂತೆ, ಸಚೈಲ ಸ್ನಾನ ಮಾಡ್ಬೇಕಂತೆ. ಮಹಾ ಚಂಡಾಲರು ಅವರು ಪತಿತರು ಅಂತ ನಿಂದನೆ ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲಾ ಪಾಪಗಳು ಏಕಾದಶಿ ದಿವಸ ತಿನ್ನುವ ಆಹಾರದಲ್ಲಿ ಬಂದು ಕೂತಿರುತ್ತಲ್ಲ. ಬ್ರಹ್ಮಹತ್ಯಾ ಪಾಪ, ಪಿತೃಹತ್ಯಾ ಪಾಪ, ಮಾತೃಹತ್ಯಾ ಪಾಪ, ಸುರಾಪಾನ ಮಾಡಿದ ಪಾಪ, ಎಲ್ಲಾ ಪಾಪಗಳು ಏಕಾದಶಿ ದಿವಸ ನೀವು ತಿನ್ನುವ ಆಹಾರದಲ್ಲಿ ಬಂದು ಕೂತಿರುತ್ತೆ. ಅದನ್ನು ತಿಂದರೆ ಅವನು ಎಲ್ಲಾ ಪಾಪ ಕರ್ಮಗಳನ್ನು ಮಾಡಿದ್ದಾನೆ. ಅವನಿಗೆ ಎಷ್ಟು 1000 ವರ್ಷ ಪುರಾಣ ಕೇಳಿದ್ರು ಮೋಕ್ಷ ಆಗಲ್ಲ. ಏಕಾದಶಿ ಕಂಪಲ್ಸರಿ ಮಾಡಲೇಬೇಕು. ಅದಕ್ಕೆ ರುಕ್ಮಾಂಗದ ಹೇಳುವ ಶಾಸನ ಇದೆ, ಅಷ್ಟವರ್ಷಾಧಿಕೋ ಯಸ್ತು ಯಶೀತಿರ್ನಹಿ ಪೂರ್ಯತೆ ಯೋ ಭುಂಕ್ತೆ ಮಾನವ ಪಾಪಿ ವಿಷ್ಣೋರ ಹನಿ ಜಾಗತೆ ಪಿತಾವಾ ಯದಿ ವಾ ಪುತ್ರೋ ಭಾರ್ಯಾವಾಪಿ ಸುರಜನಃ ಪದ್ಮನಾಭ ದಿನೇ ಭುಂಕ್ತೆ ನಿಗ್ರಾಹ್ಯೋ ದಸ್ಯುವದ್ಭವೇತ್. 8 ವರ್ಷ ತುಂಬಿದ ಮೇಲೆ 80 ವರ್ಷ ತುಂಬದೇ ಇರುವ ಪ್ರಸಂಗದಲ್ಲಿ 8 ರಿಂದ 80 ವರ್ಷದ ಒಳಗಡೆ ಇರುವ ಯಾವ ಜೀವರಾಶಿಗಳು, ಅವನ ಅಪ್ಪ ಆಗಿರ್ಬೋದು, ಮಗನೇ ಆಗಿರ್ಬೋದು, ಹೆಂಡತಿಯೇ ಆಗಿರ್ಬೋದು, ಅವರು ಯಾರು ತಿಂದರೂ ಕೂಡ ಅವ್ರನ್ನ ಕಳ್ಳರನ್ನ ಕಾರಾಗೃಹದಲ್ಲಿ ಹಾಕಿ ಜಜ್ಜುವಂತೆ ಯಮಭಟರು ಶಿಕ್ಷೆ ಪಡಿಸ್ತಾರೆ. ಮಹಾಪಾಪಿಷ್ಠವಾಗಿರುವಂತಹ ಅಸತ್ಕರ್ಮ ಯಾವುದು ಅಂದರೆ ಮೋಹದಿಂದ ಏಕಾದಶಿ ತಿನ್ನುವರು ಮಹಾಪಾಪಿಗಳು ಅಂತ ಹೇಳಿದ್ದಾರೆ. ಜಲೇನಾಪಿ ಜಗನ್ನಾಥ. ಆದ್ರಿಂದ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಆಲೋಚನೆ ಇದ್ರೆ ಈ ಏಕಾದಶಿನ ಪ್ರಮೋಕ್ತವ್ಯ ಯಾವದಾಯು ಪ್ರವರ್ತತೆ. ಸಾಯುವ ತನಕ ಏಕಾದಶಿ ಉಪವಾಸವನ್ನು ಬಿಡಬೇಡಿ. ಒಂದು ಬಾರಿ ಏಕಾದಶಿ ಉಪವಾಸ 2 ಏಕಾದಶಿ ಬಂದಿತ್ತು. ವೇದಾಂತ ಸ್ವಾಮಿಗಳ ಗುರುಗಳು ವಿದ್ಯಾಮಾನ್ಯ ತೀರ್ಥರು 2 ಏಕಾದಶಿ ಬಂದಾಗ ಅವರಿಗೆ 88 ವರ್ಷ, ದೇಹದ ತುಂಬ ರೋಗಗಳು ಬೇರೆ ಇತ್ತು. ಆವಾಗ ವೇದಾಂತ ಸ್ವಾಮಿಗಳು ಹೋಗಿ, ನಮ್ಮ ಗುರುಗಳು ಹೋಗಿ ವಿದ್ಯಾಮಾನ್ಯರಿಗೆ ಹೇಳಿದರು, ನಿಮಗೆ ಸ್ವಲ್ಪ ದೇಹದಲ್ಲಿಯೂ ರೋಗಗಳಿದ್ದಾವೆ, ಏಕಾದಶಿ ತಿಥಿ ಅಂತ ನೀವು ಹಠ ಮಾಡಿ ಉಪವಾಸ ಮಾಡಬೇಡಿ, ಸ್ವಲ್ಪ ಹಾಲು ಕುಡಿರಿ. ಅದಕ್ಕೆ ಸ್ವಾಮಿಗಳು ಹೀಗೆ ನೋಡಿದರು, ಏನು ಸ್ವಾಮಿಗಳೇ ಬಂದು ಏಕಾದಶಿ ಹಾಲು ಕುಡಿರಿ, ನೀರು ಕುಡಿರಿ ಅಂತ ಹೇಳ್ತಾ ಇದ್ದೀರಿ ನೀವು. ಅದಕ್ಕೆ ಅವರು ಪ್ರಮಾಣ ಹೇಳಿದರು ವೇದಾಂತ ಸ್ವಾಮಿಗಳು. ರುಕ್ಮಾಂಗದ ಹೇಳಿದ್ದೇನು, 8 ವರ್ಷದಿಂದ 80 ವರ್ಷದ ತನಕ ಉಪವಾಸ ಕಡ್ಡಾಯ ಅಂತ. 80 ವರ್ಷ ಶಾಂತಿ ಆದ ತಕ್ಷಣ ಫಲಾರ ಶುರು. ಯಾಕೆಂದರೆ 80 ಮುಗೀತಲ್ವಾ, ಆದ್ರಿಂದ 88 ನಿಮಗೆ, ಆದ್ರಿಂದ ನಿಮಗೇನು ದೋಷ ಅಲ್ಲ, 80ರ ನಂತರ ಏನು ದೋಷ ಅಲ್ಲ ಅಂತ ಮಧ್ವಾಚಾರ್ಯರೇ ಹೇಳಿದ್ದಾರಲ್ಲ. ಅದಕ್ಕೆ ವಿದ್ಯಾಮಾನ್ಯ ತೀರ್ಥರಿಗೆ ಕೇಳಿದ್ರು, ಔಷಧಾರ್ಥಂ ಸುರಾಪೇಯ ಅಂತ ಇದೆ, ಸ್ವಲ್ಪ ಔಷಧಿಗೋಸ್ಕರ ಹೆಂಡ ಕುಡಿಬೋದು ಅಂತ ಧರ್ಮಶಾಸ್ತ್ರದಲ್ಲಿದೆ. ಯಾರಾದರೂ ಹೆಂಡ ಕುಡಿತಾರಾ? ಪ್ರಮಾಣ ಇದೆ ಅಂತ ಯಾರಾದರೂ ಮಾಡ್ತಾರ? ಔಷಧಿಗೋಸ್ಕರ
ಬೆಳ್ಳುಳ್ಳಿ ತಿನ್ನಿ ಅಂತ ಕೆಲವರು ಹೇಳ್ತಾರೆ. ಔಷಧಿಗೋಸ್ಕರ ಸ್ವಲ್ಪ ಹೆಂಡ ಕುಡೀರಿ ಅಂತ ಹೇಳ್ತಾರೆ. ಯಾರಾದರೂ ಕುಡಿತಾರಾ? ಸ್ವಾಮಿಗಳ ಬಾಯಿ ಮುಚ್ಚಿಬಿಟ್ಟು ಹಾಲು ತಗೊಂಡೋಗಿ ವಾಪಸ್ಸು. 88 ವರ್ಷ, ದೇಹ ಎಲ್ಲ ನಡುಕ ಬಂದಿದೆ, ವೃದ್ಧಾಪ್ಯ ಬಂದಿದೆ. ಅಂತಹ ಪ್ರಸಂಗದಲ್ಲಿಯೂ ಕೂಡ ಏಕಾದಶಿಯನ್ನು ಬಿಡೋದಿಲ್ಲ ಅಂತ ಅತ್ಯಂತ ಮಹತ್ವ. ಇದೇ ನಮ್ಮ ಗುರುಗಳು ಬೇಜಾರು ಸ್ವಾಮಿಗಳು ಗುಲ್ಬರ್ಗದಲ್ಲಿ ಚಾತುರ್ಮಾಸ್ಯ ಕೂತಿದ್ರು. ಭಯಂಕರವಾದ ಕಡು ಬಿಸಿಲು. ಅಲ್ಲಿ ಗುಲ್ಬರ್ಗದ ಬಿಸಿಲು ತಮಿಳುನಾಡಿಗಿಂತ 2 ಪಟ್ಟಿದೆ. ಹೊಸೂರು ಆ ಕಡೆ ತಮಿಳುನಾಡಿನ ಸ್ವಲ್ಪ ಬಿಸಿ, ಬೆಂಗಳೂರು ಸ್ವಲ್ಪ ಚಳಿ, ಎಲ್ಲ ಮಿಕ್ಸ್ ಆಗಿದೆ ಇಲ್ಲಿ. ಆಯ್ತು, ಆ ಕಡೆ ಗುಲ್ಬರ್ಗದಲ್ಲಿ ಬರೀ ಬಿಸಿಲೇ, ಬರೀ ಭಯಂಕರ ಬಂಡೆಗಳು. ನೀವು ಗುಲ್ಬರ್ಗ ನೋಡಿಲ್ಲ, ಅದು ಭಯಂಕರವಾದ ಬಿಸಿಲಿನ ಪ್ರದೇಶ. ಅಲ್ಲಿ 2 ಏಕಾದಶಿ ಬಂತು. ಸ್ವಾಮಿಗಳಿಗೆ ಆಗಲೇ ಇಲ್ಲ, ಮೂರ್ಛೆ ಬರುವಷ್ಟು ಆಯಾಸ. 2 ಏಕಾದಶಿ ಉಪವಾಸ. ನಾನು ಆ ಪ್ರಸಂಗದಲ್ಲಿ ಅಲ್ಲೇ ಇದ್ದೆ. ನಮ್ಮ ಗುರುಗಳನ್ನು ನೋಡ್ತಾ ನೋಡ್ತಾ ಉಪವಾಸ ಮಾಡ್ಬೋದು ಅಂತ ಹೋಗಿದ್ದೆ. ಸ್ವಾಮಿಗಳ ಉಪವಾಸ 2ನೇ ಏಕಾದಶಿ ರಾತ್ರಿ ತಡಿಲಿಕ್ಕೆ ಆಗ್ತಾ ಇಲ್ಲ, ನನಗೆ ಮೂರ್ಛೆ ಬರ್ತಾ ಇದೆ ಅಂತ ಹೇಳಿದ್ರು. ಆದರೂ ಸ್ವಾಮಿ ಸ್ವಲ್ಪ ನೀರು ಕುಡೀರಿ, ಪರವಾಗಿಲ್ಲ, ರೂಮಿನ ಬಾಗಿಲು ಹಾಕ್ತೀವಿ ಅಂತ ನಾವು ಶಿಷ್ಯರು. ಅದಕ್ಕೆ ಸ್ವಾಮಿಗಳು ಹೇಳಿದರು, ಬಾಗಿಲು ಹಾಕ್ಕೊಂಡೇ ಒದಿತಾರೆ ಯಮನ ಕಿಂಕರರು, ಆದ್ರಿಂದ ರೂಮೆಲ್ಲ ಅದೆಲ್ಲ ಅಪಚಾರ ಮಾಡಲೇಬಾರದು. ಮತ್ತು ಆಯಾಸ ಆಗ್ತಾ ಇದೆಯಲ್ಲ, ಏನು ಮಾಡೋದು? ಅದಕ್ಕೆ ಅವರು ನಮಗೆ ಉಪಾಯ ಹೇಳಿದ್ರು, ಅವ್ರು ಮಾಡಲಿಲ್ಲ. ನಿನಗೆ ಆಯಾಸ ಆಗ್ತದೆ, ಹೌದು ಸ್ವಾಮಿ, ನನ್ನ ಬಾಯೆಲ್ಲ ಒಣಗೋಗ್ತಾ ಇದೆ, ಬಾತ್ರೂಮ್ಗೆ ಹೋಗಿ 5 ಸರಿ ಬಾಯಿ ಮುಕ್ಕಳಿಸ್ಬಿಟ್ಟು ಬಾ, ನೀರು ಉಗುಳಿ ಬಾ, ಅಷ್ಟೇ ಸಾಕು ಅಂತ. ಅವರೇನು ಮಾಡಿದ್ರು, ಸ್ನಾನಕ್ಕೆ ಅಂತ ಒಂದು ದೊಡ್ಡ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟಿದ್ರು. ಏನು 5-10 ಲೀಟರ್ ಇಡಿಸುವ ಪಾತ್ರೆ. ಆ ಪಾತ್ರೆ ಒಳಗಡೆ ಕೂತ್ಕೊಂಡು ರಾತ್ರಿ ಪೂರ್ತಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರು. ಸ್ವಲ್ಪ ತಂಪಾಗಲಿ ದೇಹಕ್ಕೆ ಅಂತ ರಾತ್ರಿ ಪೂರ್ಣ ವಿಷ್ಣು ಸಹಸ್ರನಾಮ ಪಾರಾಯಣ. ನಿದ್ರೆ ಬರಲ್ಲ 2 ಏಕಾದಶಿ ಸಂಕಟನಾದಾಗ. ಆ ಥರ ವ್ರತಗಳನ್ನು ಮಾಡಿದ ಮಹಾನುಭಾವರು. 82 ವರ್ಷ ಆಗಿತ್ತು ಅವರಿಗೆ ಅವಾಗ. 80 ವರ್ಷ ದಾಟಿತು ಅಂತ ಬಿಡಲಿಲ್ಲ. ಇನ್ನು ನಮ್ಮ ಇಲ್ಲೆಲ್ಲ ಇದ್ದಾರೆ ನೋಡಿ, ಆ ಪುಟ್ಟು ಹುಡುಗಿ ಇವಳಿದಾಳೆ ನೋಡಿ, ಹುಟ್ಟಿ ಎದ್ದು ನಿಂತ್ಕೊಂಡು ಕೂತು ನೀವು ನೋಡಿ, ಅವಳು ಏಕಾದಶಿ ದಿವಸ ಒಂದು ಹನಿ ನೀರು ಕುಡಿಯಲ್ಲ, ಹಂಗೆ ಉಪವಾಸ ಮಾಡ್ತಾಳೆ. ಅದಕ್ಕೆ ನೋಡಿ ಎಷ್ಟು ಚೂಟಿಯಾಗಿ ಸ್ಲಿಮ್ ಆಗಿದ್ದಾಳೆ ನೋಡಿ. ಅದು ಸಿಕ್ಕಾಪಟ್ಟೆ ಏಕಾದಶಿ ತಿಂದರೆ ಇದಕ್ಕೆ ಸರ್ವಿಸೇ ಇಲ್ಲ ಬಾಡಿಗೆ. ಅದು ಇಷ್ಟಿಷ್ಟು ದಪ್ಪ ಹೇಗೆಗೋ ಬೆಳ್ಕೊಂಡ್ಬಿಡುತ್ತೆ, ಕುಂಬಳಕಾಯಿ ಡ್ರಮ್ ಥರ ಎಲ್ಲ ಬೆಳ್ಕೊಂಡ್ಬಿಡುತ್ತೆ. ಆದ್ರಿಂದ ಏಕಾದಶಿ ಅವಳೇ ಮಾಡ್ತಾಳೆ ಅಂದರೆ ಎಲ್ಲ ಮಕ್ಕಳು ಮಾಡ್ತಾರೆ ಅಂತ. ಈ ಗುರುಕುಲದಲ್ಲಿ ಅನೇಕ ಗುರುಕುಲದಲ್ಲಿರುವ ಮಕ್ಕಳು 6-7 ವರ್ಷ ಇರುತ್ತೋ ಅಂತ ಮಕ್ಕಳೆಲ್ಲ ಶ್ರದ್ಧೆಯಿಂದ ಉಪವಾಸ ಮಾಡ್ತಾರೆ. ಹಾಗಾಗಿ ನನಗೆ ಶುಗರ್ ಇದೆ, BP ಇದೆ, 100 ಕಾರಣ ಹೇಳಿ ತಪ್ಪಿಸಬಾರ್ದು. ಅಕಸ್ಮಾತ್ ಏಕಾದಶಿ ದಿವಸ ಉಪವಾಸ ಮಾಡಿ ಹೋಗ್ತಾರೆ ಅಂದರೆ ವೈಕುಂಠಕ್ಕೆ ಹೋಗ್ತಾರಂತೆ. ಅದೊಂದು ಅಡ್ವರ್ಟೈಸ್ ಮಾಡ್ರಿ ನೋಡಿ, ಏಕಾದಶಿ ಉಪವಾಸ ಮಾಡಿ ಏನಾದ್ರು ಹೋಯ್ತು ಅಂದರೆ ಪುಷ್ಪಕ ವಿಮಾನವೇ ಬರುತ್ತಂತೆ. ಕಾರ್ತಿಕ ಮಾಸದಲ್ಲಿದೆ ಒಂದು ಉಪವಾಸ, ಗೊತ್ತಾಗಲಿಲ್ಲ ಗಂಡ ಹೆಂಡತಿಗೆ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊಂಡಂತೆ ಹಗಲು ರಾತ್ರಿ. ಬೆಳಿಗ್ಗೆ ಆಗಬೇಕಾದ್ರೆ ಮನೆ ಮುಂದೆ ಪುಷ್ಪಕ ವಿಮಾನ ಬಂದಿದೆ. ಮಾಡಿದ ಉಪ್ಪಿಟ್ಟು ತಿಂದಿಲ್ಲ, ಬಿಸಿಬೇಳೆ ಹೊಳಿ ತಂದಿಲ್ಲ, ಯಾಕೆಂದ್ರೆ ಗಂಡ ಹೆಂಡತಿ ಗಲಾಟೆ. ಅದಕ್ಕೆ ಹೇಳಿದಂತೆ ನಾರದರು, ಇದು ಇವತ್ತು ಏಕಾದಶಿ ಇತ್ತು, ಸಿಕ್ಕಾಪಟ್ಟೆ ಗಲಾಟೆಯಲ್ಲಿ ಮೈ ಮರೆತು ನೀವೇನೂ ತಿಂದಿಲ್ಲ, ರಾತ್ರಿ ಬೇರೆ ಜಾಗರಣ ಮಾಡಿದಿರಿ, ನೋಡಿ ಬೆಳಗ್ಗೆ ಪುಷ್ಪಕ ವಿಮಾನ ಬಂದಿದೆ. ಹಾಗಾಗಿ ಗಂಡ ಹೆಂಡತಿ ಏನು ಗಲಾಟೆ ಇದ್ರು ಏಕಾದಶಿಗೆ ಇಟ್ಕೊಳ್ಬೇಕು, ಆಯ್ತಾ? ನೀನು ತಿನ್ನಲ್ಲ, ನಾನು ತಿನ್ನಲ್ಲ, ಗಲಾಟೆ. ಅದರಿಂದ ದ್ವಾದಶಿ ಬೆಳಿಗ್ಗೆ ಬಂದ್ಬಿಟ್ಟಿರುತ್ತೆ. ಗಂಡ ಹೆಂಡದ್ರ ಗಲಾಟೆ ಅಷ್ಟು ಬೇಗ ಏನು ಮುಗಿಯುವುದೂ ಇಲ್ಲ ಬೇರೆ. ಹಾಗಾಗಿ ವಿಸ್ತಾರವಾದ ಗಲಾಟೆಗಳೆಲ್ಲ ಏಕಾದಶಿ. ತಾತ್ಪರ್ಯ ಅರ್ಥ ಏನು, ಇನ್ನು ಗಲಾಟೆ ಮಾಡಿ ಅಂತ ಅರ್ಥ ಅಲ್ಲ. ದೇವರ ಕಥೆಯನ್ನು ಕೇಳಿಕೊಂಡು ಏನಾದರೂ ಮಾಡಿ ಮಾಡಿಸ್ಬೇಕು, ನಿಮ್ಮ ಕೈಲಿ ಮಾಡಿಸ್ಬೇಕು. ಇನ್ನೊಂದು ಸ್ವಾರಸ್ಯ ತಿಳ್ಕೊಳ್ಳಿ, ಮಧ್ವಾಚಾರ್ಯರು ಭಾಗವತದಲ್ಲಿ ವೇದವ್ಯಾಸ ದೇವರಲ್ಲಿ ಒಂದ್ರ ಬಗ್ಗೆ ತುಂಬ ಗಮನ ಹರಿಸಿದ್ದಾರೆ ಅಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ಲಾಭ ಇರುತ್ತೆ. ಸೈಂಟಿಫಿಕ್ ಆಗಿ, ಆರೋಗ್ಯದ ದೃಷ್ಟಿಯಿಂದ ಚರಕ ಸುಶ್ರುತಗಳಲ್ಲಿ ಹೇಳಿದ್ದಾರೆ, ಏಕಾದಶಿ ಉಪವಾಸ ಮಾಡೋದ್ರಿಂದ ಭಯಂಕರವಾದ ರೋಗಗಳು ಪರಿಹಾರ ಆಗುತ್ತೆ. ಯಾವ ಕ್ಯಾನ್ಸರ್, ಇವಾಗ ಏನೇನೋ ಅಡ್ವರ್ಟೈಸ್ ಬರುತ್ತೆ, ಈ ಹಣ್ಣು ತಿನ್ನಿ ಕ್ಯಾನ್ಸರ್ ಬರಲ್ಲ, ಆ ಹಣ್ಣು ತಿನ್ನಿ ಕ್ಯಾನ್ಸರ್ ಬರಲ್ಲ, ಇನ್ಯಾವುದೋ ರೋಗ ಬರುತ್ತೆ ಅಷ್ಟೊಂದು ಹಣ್ಣು ತಿನ್ಬಿಟ್ರೆ. ಅದಕ್ಕೆ ಏಕಾದಶಿ ಉಪವಾಸ ಮಾಡಿ ಯಾವ ರೋಗನೂ ಬರಲ್ಲ. ದೇಹದಲ್ಲಿರುವ ಎಲ್ಲ ಕೆಟ್ಟ ಆ ವೈರಾಣುಗಳು ಕೂಡ ಏಕಾದಶಿಯ ಬೆಂಕಿಗೆ ಬರ್ನಾಗಿ ಹೋಗುತ್ತಂತೆ, ಅಷ್ಟು ಶಕ್ತಿ ಇದೆ ಏಕಾದಶಿ. ಹಾಗಾಗಿ ಮೊನ್ನೆ ಹೀಗೆ ಒಂದು ಉಡುಪಿಯ ಪ್ರಾಂತ್ಯದಲ್ಲಿ ಪ್ರವಚನ ಮಾಡಿದರು. 400 ಜನ ಉಪವಾಸ ಮಾಡಿದರು. ಶಾಲಾ ಕಾಲೇಜಿನ ಹುಡುಗಿರು ಉಪವಾಸ ಮಾಡಿದರು, ಬಹಳ ಫೇಮಸ್ ಅದು. ಮಾಡಿದ್ರು ಅಂದರೆ ಮರುದಿನ ಇನ್ನೊಂದು ಅವರ ಆಚಾರ್ಯ ಬಂದರು ಹೇಳಿದ್ರು ಮಾಡಿದ್ರು, ಇನ್ನೊಂದು ಏಕಾದಶಿ ಫಲಾರ ಮಾಡ್ತಾರೆ. ಆದರೆ ಹಿಂದಿನ ದಿನ ಅವರು ಫೋನ್ ಮಾಡಿ ಹೇಳಿದರು, ಇನ್ನೊಂದು ಪ್ರವಚನ ಮಾಡಿ ಹಾಕಿ, ಈ ಬಾರಿಯೂ 400 ಜನ ಮಾಡಬೇಕು ಅಂತ. ಕಂಟಿನ್ಯೂಸ್ ಆಗಿ ಮಾಡೋರಿದ್ದಾರೆ. ಅಂದರೆ ಅದರ ಲಾಭ ನಮಗೆ, ಗಾಡಿ ಸರ್ವಿಸ್ ಮಾಡಿದರೆ ಅದು ಹೆಚ್ಚು ದಿನ ಬಾಳಿಕೆ ಬರುತ್ತೆ, ನಮ್ಮದೇ ಗಾಡಿ ಇದು. ಹಾಗಾಗಿ 15 ದಿನಕ್ಕೊಮ್ಮೆ ವಿಶ್ರಾಂತಿ ಕೊಡೋದು ಒಳ್ಳೆಯದು. ನಾನು ಸಿಕ್ಕಾಪಟ್ಟೆ ನೋಡಿ, ಬೆಳಿಗ್ಗೆ 8 ಗಂಟೆಗೆ ಫಲಾರ, 12 ಗಂಟೆಗೆ ಊಟ, 5 ಗಂಟೆಗೆ ಚುರುಮುರಿ, 8 ಗಂಟೆಗೆ ಫಲಾರ,
ಮತ್ತು ರಾತ್ರಿ ಮಲಗಬೇಕಾದ್ರೆ ಒಂದು 4 ಬಾಳೆಹಣ್ಣು ಇಷ್ಟು ತಿಂದರೆ ಸರ್ವೇಶ್ಯವಾದ ದೇಹಕ್ಕೆ 15 ದಿನಕ್ಕೊಮ್ಮೆ ಉಪವಾಸ. 4 ಹೊತ್ತು ತಿಂದರೂ ಪರವಾಗಿಲ್ಲ, ತಿನ್ನಿ, 4 ಹೊತ್ತು ತಿನ್ನಿ. ಏಕಾದಶಿ ದಿವಸ 1 ಹನಿ ನೀರನ್ನು ಕುಡಿಬೇಡಿ. ಆ ಥರ ಇರಬೇಕು. ಕೆಲವರು ಉಪವಾಸ ಅಂದರೆ ಇವತ್ತು ಉಪವಾಸ ಆಚಾರ್ಯ, ಹೌದಾ ಸಂತೋಷ, ಇಲ್ಲ ಆಚಾರ್ಯ ಉಪಹಾರದಲ್ಲೇ ವಾಸ, ಬೇರೆ ವ್ಯಾಖ್ಯಾನ ಅವರು. ನಮಗೆ ಅವೆಲ್ಲ ಗೊತ್ತೇ ಇಲ್ಲ ಆ ಪುರಾಣಗಳಲ್ಲಿ, ಅವ್ರದ್ದೆಲ್ಲ ಏನಿದೆ. ವರಾಹ ಪುರಾಣದಲ್ಲಿ ಹೇಳ್ತಾರೆ, ಯಾರು ಏಕಾದಶಿ ಉಪವಾಸ ಮಾಡಲ್ಲ ಅವ್ರಿಗೆ ಪ್ರಾಯಶ್ಚಿತ್ತ ಏನು ಅಂದರೆ, ಇನ್ನೊಂದು ಏಕಾದಶಿ ಬರೋದ್ರೊಳಗಡೆ ರಂಗನಾಥನ ದೇವಸ್ಥಾನಕ್ಕೆ ಹೋಗಿ ರಂಗನಾಥನ ದೇವಾಲಯದಲ್ಲಿ 25 ಲಕ್ಷ ಪ್ರದಕ್ಷಿಣೆ ಮಾಡಿ ಬರಬೇಕಂತ. ಮತ್ತೆ ಇನ್ನೊಂದು ಏಕಾದಶಿ ಬದುಕಿದ್ರೆ ತಿನ್ಬೋದು ಫಲ. 15 ದಿನದೊಳಗಡೆ 25 ಲಕ್ಷ ನಮಸ್ಕಾರ ಮಾಡ್ಲಿಕ್ಕೆ ಆಗುತ್ತಾ? ಮನೆಯಲ್ಲಿ ದೇವರಿಗೆ 2 ಪ್ರದಕ್ಷಿಣೆ ಹಾಕೋದ್ರೊಳಗಡೆ ಎದುರು ಉಸಿರು ಬರ್ತಾ ಇದೆ. ಬೇಕಾದ್ರೆ ನಾವು ಪಾರ್ಕಲ್ಲಿ ಹೋಗಿ ವಾಕಿಂಗ್ ಮಾಡ್ತೀವಿ, ದೇವ್ರಿಗೆ ಪ್ರದಕ್ಷಿಣೆ ಎಲ್ಲ ಮಾಡ್ಲಿಕ್ಕೆ ನಮ್ಮಿಂದ ಆಗಲ್ಲ, ಅಂತ ಸ್ಥಿತಿಯಲ್ಲಿದ್ದೇವೆ. ಅದಕ್ಕೆ ವರಾಹ ಹೇಳ್ತಾನೆ, ಮಾಡಿ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ. ಒಂದು ದೇವರಿಗೆ ನಮಸ್ಕಾರ ಮಾಡಿದರೆ 1000 ಅಶ್ವಮೇಧ ಯಾಗ ಮಾಡಿದ ಪುಣ್ಯ. ನೀವು ಒಂದು ಏಕಾದಶಿ ಉಪವಾಸ ಮಾಡೋದ್ರಿಂದ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ 25 ಲಕ್ಷ ನಮಸ್ಕಾರ ಮಾಡಿದ ಪುಣ್ಯ ಬರುತ್ತೆ ಅಂತ ತಾತ್ಪರ್ಯ. ಹಾಗಾಗಿ ಇಷ್ಟೆಲ್ಲ ಬೆನಿಫಿಟ್ ಇದೆ. ಈಗಲೇ ಹೇಳಿದ್ರಲ್ಲ, ಅಶ್ವಮೇಧ ಸಹಸ್ರಸ್ಯ ವಾಜಪೇಯ ಅಯುತಾನಿಚ ಏಕಾದಶಿ ಉಪವಾಸೇನ ಕಲಾನಾರ್ಹಂತಿ ಷೋಡಶಿ. ಇಷ್ಟೆಲ್ಲ ಪುಣ್ಯಗಳನ್ನು ತಕ್ಕಡೆಯಲ್ಲಿ ಹಾಕಿದರೆ ಏಕಾದಶಿ ಉಪವಾಸದ ಜೊತೆಗೆ ಒಂದಂಶದಲ್ಲಿ ಟ್ಯಾಲಿ ಆಗಲ್ಲ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು. ಮಧ್ವಾಚಾರ್ಯ ಸುಳ್ಳು ಹೇಳಲ್ಲ, ಸರ್ವಜ್ಞರವರು ವಾಯುದೇವರು, ಅವರ ಬಾಯಿಲಿ ಒಂದೇ ಒಂದು ಸುಳ್ಳು ಮಾತು ಬರಲ್ಲ. ದೇವತೆಗಳೇ ಸುಳ್ಳು ಹೇಳಲ್ಲ, ಋಷಿಗಳೇ ಸುಳ್ಳು ಹೇಳಲ್ಲ, ಅಂತಹ ಮಧ್ವಗುರುಗಳು ಸುಳ್ಳು ಹೇಳಿದಾರ. ತುಂಬ ಬೆನಿಫಿಟ್ ಇದೆ. ಹಾಗಾಗಿ ನನಗೆ ಏಕಾದಶಿ ಉಪವಾಸ ಮಾಡಲಿಕ್ಕೆ ಬರಲ್ಲ ಅನ್ನುವ ಶಬ್ದವೂ ಒಂದೇ, ನಾನು ಮೋಕ್ಷಕ್ಕೆ ಹೋಗಲ್ಲ ಅನ್ನುವ ಶಬ್ದವೂ ಒಂದೇ. ಯಾರು ಉಪವಾಸ ಮಾಡಲ್ಲ ಅವರಿಗೆ ಮೋಕ್ಷ ಇಲ್ಲ ಅಂತ ಹೇಳಿದ್ದಾರೆ. ಕಪಾಳ ಮೋಕ್ಷ ಮಾತ್ರ ಪಡಿತಾರಷ್ಟೆ, ನರಕದಲ್ಲಿ ಶಿಕ್ಷೆ. ಹಾಗಾಗಿ ಇಂತಹ ಒಂದು ಅದ್ಭುತವಾದ ವ್ರತವನ್ನು ಮಾಡಿದವರಿಗೆ ಆ ಮಾಡಿದ ಪುಣ್ಯದಿಂದಲೇ ಅಂಬರೀಷನ ಪರಂಪರೆಯಲ್ಲಿ ರಾಮನ ಅವತಾರ ಆಯಿತಂತೆ. ಅಜ ಮಹಾರಾಜ, ದಿಲೀಪ ರಾಜ, ದಶರಥ ರಾಜ ಅವರೆಲ್ಲರೂ ಕೂಡ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಅನುಷ್ಠಾನ ಮಾಡಿದರು ಏಕಾದಶಿ ವ್ರತವನ್ನು. ಆದ್ದರಿಂದ ಅವರಿಗೆ ಅಂತಹ ರಾಮಾವತಾರ ಆಗಲಿಕ್ಕೆ ಕಾರಣ ಆಯಿತು. ಮುಂದೆ ಕೃಷ್ಣನ ಕಥೆಯನ್ನು ಕೇಳುವ ಗಂಗೆಯ ಸ್ಪರ್ಶ, ಭಗೀರಥ ರಾಜ ಗಂಗೆಯನ್ನು ಪಡೆದ, ಅದೆಲ್ಲ ಅವರು ಮಾಡಿದ ಪುಣ್ಯದ ಸಾಧನೆಯಿಂದ ಇಂತಹ ಸತ್ಕರ್ಮಗಳು. ಅಂಬರೀಷ, ದಿಲೀಪ ಚೆನ್ನಾಗಿ ಗೋಸೇವೆ ಮಾಡಿದ, ಅಂಬರೀಷ ಚೆನ್ನಾಗಿ ಏಕಾದಶಿ ಉಪವಾಸ ಅನುಷ್ಠಾನ ಮಾಡಿದ, ಅದಾದ ಮೇಲೆ ಭಗೀರಥ ಚೆನ್ನಾಗಿ ಗಂಗೆಯನ್ನು ಸೇವೆ ಮಾಡಿದ, ಆಮೇಲೆ ದಶರಥ ರಾಜ ಚೆನ್ನಾಗಿ ಭಗವಂತನ ಉಪಾಸನೆ ಮಾಡಿದ ಪುಣ್ಯದಿಂದ ರಾಮನನ್ನೇ ಮಗನನ್ನಾಗಿ ಪಡೆದ ಅಂತ ಈ ರೀತಿ ವಿಶೇಷವಾಗಿ ಆ ಒಬ್ಬೊಬ್ಬ ಸೂರ್ಯವಂಶದ ರಾಜರು ಕೂಡ ಮಾಡಿದ ಸಾಧನೆಗಳನ್ನು ವರ್ಣನೆ ಮಾಡಿದ್ದಾರೆ. ಅದಾದ್ಮೇಲೆ ಚಂದ್ರವಂಶದಲ್ಲಿ ಭಗವಂತ ತಾನು ಧನ್ವಂತರಿಯಾಗಿ ಅವತಾರ ಮಾಡಿ ವಿಶೇಷವಾಗಿ ಆಯುರ್ವೇದ ಪ್ರವರ್ತಕನಾದ. ಚಂದ್ರವಂಶದಲ್ಲಿ ಅವತಾರ ಮಾಡಿದವರು ಧನ್ವಂತರಿ, ದೀರ್ಘತಮ ಅನ್ನುವ ಋಷಿಯ ಮಗನಾಗಿ ಭಗವಂತ ಅವತಾರ ಮಾಡಿದ್ದಾನೆ. 2 ಬಾರಿ ಧನ್ವಂತರಿ ಅವತಾರ ಆಗುತ್ತೆ. ಒಂದು ಅಷ್ಟಮ ಸ್ಕಂದದಲ್ಲಿ ಬೆಳಿಗ್ಗೆ ಆದ ಧನ್ವಂತರಿ ಅವತಾರ, ಇನ್ನೊಂದು ಚಂದ್ರವಂಶದಲ್ಲಿ ಆಗುವ ಭಗವಂತನ ಧನ್ವಂತರಿ ಅವತಾರ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶಯಾಶೇಷ ಆಶು ಧನ್ವಂತರೇ ಹರೇ ಅಂತ ವಿಶೇಷವಾಗಿ ಅಚ್ಯುತ ಅನಂತ ಗೋವಿಂದ ಅನ್ನುವ ನಾಮಸ್ಮರಣೆಯಿಂದ ಭಗವಂತ ನಮ್ಮ ಎಲ್ಲ ರೋಗಗಳನ್ನು, ಧನ್ವ ಅಂದರೆ ರೋಗ ಅಂತ, ಕರಿ ಅಂದರೆ ನಾಶ ಮಾಡುವಂತ, ನಮ್ಮ ರೋಗಗಳನ್ನೆಲ್ಲ ಪರಿಹಾರ ಮಾಡುವ ರೂಪಕ್ಕೆ ಧನ್ವಂತರೇ ಅಂತ ಹೇಳಿದ್ದಾರೆ. ಅಂತಹ ಧನ್ವಂತರಿ ನಾಮಕನಾದ ಭಗವಂತ ಚಂದ್ರಮಂಡಲವೇ ಅವರಿಗೆ ಅಧಿಷ್ಠಾನ. ಚಂದ್ರ ವನಸ್ಪತಿಗಳ ರಾಜ, ಆರೋಗ್ಯಪ್ರದ, ಅವರ ಮೂಲಕ ಆರೋಗ್ಯವನ್ನು ದಯಪಾಲಿಸ್ತಾನೆ. ಅದೇ ಆ ವಂಶದಲ್ಲಿ ಯಯಾತಿ ಎನ್ನುವ ನಹುಷನ ಮಗ ಯಯಾತಿಗೆ 5 ಜನ ಮಕ್ಕಳು. ದೇವಯಾನಿಯಲ್ಲಿ 2, ಶರ್ಮಿಷ್ಠೆಯಲ್ಲಿ 3, ಯದು ತುರ್ವಸು ಅಂತ ದೇವಯಾನಿಯಲ್ಲಿ, ದೃಹ್ಯ ಅನುಪುರು ಅಂತ ಶರ್ಮಿಷ್ಠೆಯಲ್ಲಿ. ಆ ದೇವಯಾನಿಯಲ್ಲಿ ಹುಟ್ಟಿದ ಯದು ಮಹಾರಾಜನಿಂದ ಯಾದವರ ಉತ್ಪತ್ತಿಯಾಗುತ್ತೆ. ಅಂದರೆ ಕೃಷ್ಣನ ವಂಶದವರೆಲ್ಲ ಯಯಾತಿಯ ಮೊದಲನೆಯ ಪತ್ನಿಯಾದ ದೇವಯಾನಿಯ ಮಕ್ಕಳ ಪರಂಪರೆಯಲ್ಲಿ ಯಾದವರ ಜನ್ಮ ಆಗುತ್ತೆ. ಅದೇ ಯಯಾತಿ ರಾಜನ 2ನೆಯ ಪತ್ನಿಯಾದ ಶರ್ಮಿಷ್ಠೆಯಿಂದ ಹುಟ್ಟಿದ ಕೊನೆಯ ಮಗ ಕುರುವಿನಿಂದ ಪಾಂಡವರ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಎಲ್ಲ ಪಾಂಡವರ ವಂಶಗಳೆಲ್ಲ ಯಯಾತಿಯ 2ನೇ ಪತ್ನಿಯಾದ ಶರ್ಮಿಷ್ಠೆಯ ಪುರುವಂಶದಿಂದ ಬಂದವರು. ಆ ಯಯಾತಿಯ ಮೊದಲನೆಯ ಪತ್ನಿಯಾದ ದೇವಯಾನಿಯಿಂದ ಯದು ಮಹಾರಾಜನಿಂದ ಯಾದವರ ಉತ್ಪತ್ತಿ. ಹಾಗಾಗಿ ಕೃಷ್ಣನು ಚಂದ್ರವಂಶದವನೇ, ಪಾಂಡವರು ಕೂಡ ಚಂದ್ರವಂಶದವರೇ ಆಗಿದ್ದಾರೆ. 2 ಕವಲಾಗಿ ಪಡೆಯುತ್ತೆ. ಸಾತ್ವತ ವಂಶ
ವೃಷ್ಣಿವಂಶ, ಅಂಧಕ ವಂಶ, ಕಪುರ ವಂಶ ಅಂತ ಹೀಗೆ 144 ಕವಲುಗಳಿದ್ದಾವೆ. ಷಷ್ಠಿ ಕುಲ ಅಂತ ಕರೀತಾರೆ, 60 ಕುಲದ ಒಕ್ಕಲು ಅಂತ ಕರೀತಾರೆ. ಹಾಗೆ ಯಾದವರ ಒಕ್ಕಲು ಎಷ್ಟು ಅಂದರೆ 144. ಕೃಷ್ಣಾವತಾರದಲ್ಲಿ ಎಷ್ಟಾಯಿತು ಅಂದರೆ 50,000 ಕವಲ ಮಾಡಿದಂತೆ ದೇವರು. ಒಂದೊಂದು ಬ್ರ್ಯಾಂಚ್ಗಳು ಎಷ್ಟು ಮಾಡಿದ ದೇವರು. ಎಲ್ಲ ಕಡೆ ವೈಷ್ಣವ ಧರ್ಮಗಳನ್ನು ಕೃಷ್ಣ ಪರಮಾತ್ಮ ಸ್ಥಾಪನೆ ಮಾಡಿದ. ಅಂಥ ಮಹಾಮಹಿಮ ಕೃಷ್ಣನದ್ದು ಅಂತ ಇಷ್ಟೆಲ್ಲ ಪರೀಕ್ಷಿತ ರಾಜನಿಗೆ ಶುಕಮುನಿಗಳು ಹೇಳಿದಾಗ ಅವರು ಹೇಳ್ತಾರೆ, ಈಗ ಎಲ್ಲ ಕಥೆಗಳನ್ನು ನಿಲ್ಲಿಸಿ ಕೃಷ್ಣನ ಕಥೆಯನ್ನೇ ಹೇಳಿ, ನಮಗೆ ಆಯುಷ್ಯ ತುಂಬ ಕಡಿಮೆ ಇದೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನ ಜುಗೋಪಕುಕ್ಷಿಂಗತ ಆಪ್ತಚಕ್ರ ಮಾತುಶ್ಚಮೇಯ ಶರಣಂ ಗತಾಯಾಹ. ನನ್ನ ತಾಯಿಯಾದ ಉತ್ತರಾದೇವಿ ಕೃಷ್ಣನ ಬಳಿ ಬಂದು ನನ್ನನ್ನು ಕಾಪಾಡುವಂತ ಮೊರೆ ಇಟ್ಟಾಗ ಆ ಭಗವಂತ ಕ್ಷಮಾ ಸಮುದ್ರನಾದ ಭಕ್ತವತ್ಸಲನಾದ ಪರಮಾತ್ಮ ಆ ತಾಯಿಯ ಗರ್ಭದಲ್ಲಿ ನಿಂತು ಚಕ್ರಪಾಣಿಯಾಗಿ ಗದಾಪಾಣಿಯಾಗಿ ರಕ್ಷಣೆ ಮಾಡಿದ ಪರೀಕ್ಷಿತ ರಾಜನನ್ನ. ಅಂತಹ ಕೃಷ್ಣನ ಕಥೆಯನ್ನು ಹೇಳಿ ಅಂತ ಹೇಳಿದಾಗ ಶುಕಮುನಿಗಳು ಹೇಳ್ತಾರೆ, ಅದಿತಿ ಕಶ್ಯಪರು 10,000 ವರ್ಷ ತಪಸ್ಸು ಮಾಡಿದ್ರು ಕೃಷ್ಣ ಮಗನಾಗಬೇಕು ಅಂತ. ಅವರು ಈ ಹಿಂದೆ ಆಗಲೇ ಅವನು ಭಗವಂತ ಸುತಪ ಅನ್ನುವ ಅದಿತಿ ಕಶ್ಯಪರು ಸುತಪ ವೃಷ್ಣಿ ಅನ್ನುವರ ಕುಲದಲ್ಲಿ ಭಗವಂತ ಈಗಾಗಲೇ ಒಂದು ಬಾರಿ ಅವತಾರ ಮಾಡಿದ್ದಾನೆ. ಅದಾದಮೇಲೆ ವಾಮನನಾಗಿ ಅವತಾರ ಮಾಡಿದ್ದಾನೆ. ಅದಾದಮೇಲೆ ಇವಾಗ ಮತ್ತೆ ಕೃಷ್ಣನಾಗಿ ಅವತಾರ ಮಾಡುವ ಸಂಕಲ್ಪವನ್ನು ಮಾಡಿದ್ದಾನೆ. ಇದೇ ಸಮಯದಲ್ಲಿ ಬ್ರಹ್ಮದೇವರ ಬಳಿ ಅಷ್ಟವಸುಗಳಲ್ಲಿ ಶ್ರೇಷ್ಠನಾದ ದ್ರೋಣ ಅನ್ನುವ ವಸು ಬ್ರಹ್ಮದೇವರಲ್ಲಿ ಹೋಗಿ ಕೇಳ್ತಾನೆ, ನನಗೆ ಕೃಷ್ಣ ಮಗನಾಗಿ ಬರಬೇಕು ಅಂತ. ಬ್ರಹ್ಮದೇವರು ತಥಾಸ್ತು ಅಂತ ವರ ಕೊಡ್ತಾರೆ. ಹೀಗಾಗಿ ಕೃಷ್ಣಾವತಾರದಲ್ಲಿ ವಸುದೇವ ನಂದರಾಜ ಇಬ್ಬರಿದ್ದಾರೆ. ನಂದ ಅನ್ನೋನು ದ್ರೋಣ. ವಸುದೇವನ ಯೋಗ್ಯತೆಗಿಂತ ಅಧಿಕವಾದ ಯೋಗ್ಯತೆ ನಂದರಾಜನ. ಯಾಕೆಂದರೆ ಅಷ್ಟವಸುಗಳ ಯೋಗ್ಯತೆ ಋಷಿಗಳಿಗಿಂತ ಜಾಸ್ತಿ. ವಸುದೇವ ಕಶ್ಯಪ ಅನ್ನುವ ಋಷಿ, ನಂದರಾಜ ದ್ರೋಣ ಅನ್ನುವ ವಸುದೇವತೆ. ಹಾಗಾಗಿ ಕಶ್ಯಪರ ಮನೆಯಲ್ಲಿ ಕೃಷ್ಣ ಒಂದು ರಾತ್ರಿ ಕಳೆದ. ಆದರೆ ವಸುಗಳ ಮನೆಯಲ್ಲಿ ಕೃಷ್ಣ ತುಂಬ 8-10 ವರ್ಷಗಳ ಕಾಲ ಕಳೆದ. ಅದಕ್ಕೆ ಮತ್ತೊಂದು ಕಾರಣ ಏನು ಅಂದರೆ, ನಂದರಾಜ ದ್ರೋಣ ಅನ್ನುವ ವಸು ಬ್ರಹ್ಮದೇವರು ವಾಯುದೇವರಲ್ಲಿ ಹೋಗಿ ಕೇಳಿಕೊಂಡ, ಕೃಷ್ಣ ನಮಗೆ ಮಗನಾಗಿ ಬರಬೇಕು ಅಂತ. ಕಶ್ಯಪರು ನೇರ ಭಗವಂತನ ಬಳಿ ಕೇಳಿದರು. ನೀವು ಗುರುಗಳನ್ನು ಆಶ್ರಯಿಸದೆ, ಆಂಜನೇಯನನ್ನು ಆಶ್ರಯಿಸದೆ, ವಾಯುದೇವರನ್ನು ಆಶ್ರಯಿಸದೆ ಡೈರೆಕ್ಟ್ ದೇವರ ಬಳಿ ಬಂದರೆ ಒಂದು ರಾತ್ರಿಯೂ ದೇವರು ನಿಮ್ಮ ಮನೆಯಲ್ಲಿ ಇರಲ್ಲ, ಬರ್ತಾನೆ ಹೊರಟೋಗ್ಬಿಡ್ತಾನೆ. ಆದರೆ ವಾಯುದೇವರ ಮೂಲಕ ಬಂದರೆ ನಿಮ್ಮ ಮನೆಯಲ್ಲೇ ಇರ್ತಾನೆ ದೇವರು. ಆದ್ದರಿಂದ ಏನು ಕರ್ಮ ಮಾಡೋದಾದ್ರೂ ವಾಯುದೇವರ ಮೂಲಕ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ. ಇದು ಮಧ್ವಮತ. ಏನು ಸತ್ಕರ್ಮ ಮಾಡಿದ್ರು ಸುಮ್ಮನೆ ಬ್ರಹ್ಮಾರ್ಪಣ, ಶಿವಾರ್ಪಣ, ಕೃಷ್ಣಾರ್ಪಣ ಅನ್ಬಾರ್ದು. ಮಧ್ವವಲ್ಲಭ ಗೋಪಾಲ ಕೃಷ್ಣನಿಗೆ ಪ್ರೀತಿ ಆಗಲಿ ಅಂತಲೇ ಸಂಕಲ್ಪಗಳನ್ನು ಮಾಡಬೇಕು. ಅವಾಗ ಭಗವಂತ ಪ್ರಸನ್ನನಾಗ್ತಾನೆ ಇರಲಿಕ್ಕೆ ದೃಷ್ಟಾಂತವಾಗುವ ಕಥೆ ಈ ಕೃಷ್ಣಾವತಾರದ ಕಥೆ. ಹೀಗೆ ತಾನು ಭಗವಂತ ವಿಶೇಷವಾಗಿ ಅದಿತಿ ಕಶ್ಯಪರಿಗೆ, ದ್ರೋಣಧರ ಅನ್ನುವ ವಸುದೇವತೆಗಳಿಗೆಲ್ಲ ಅನುಗ್ರಹ ಮಾಡಿದ್ದಾನೆ. ಕೃಷ್ಣಾವತಾರ ಅನ್ನೋದು ಸಾಮಾನ್ಯವಾದ ಅವತಾರ ಅಲ್ಲ, ಎಲ್ಲ ಲೋಕದ ದೇವತೆಗಳಿಗೂ ಅವತಾರ ಮಾಡಿ ಅಂತ ಹೇಳಿದ್ದಾನೆ. ಪಾತಾಳ ಲೋಕದಿಂದ ಶೇಷದೇವರೇ ಬಲರಾಮನಾಗಿ ಅವತಾರ ಮಾಡಿದ್ದಾರೆ. ವೈಕುಂಠ ಲೋಕದಿಂದ ಬ್ರಹ್ಮಾದಿ ದೇವತೆಗಳು ಕೂಡ ಭೂಲೋಕದಲ್ಲಿ ಬ್ರಹ್ಮದೇವರು ಬಂದಿಲ್ಲ, ಬ್ರಹ್ಮದೇವರ ಆವೇಶ ಇದೆ. ಅಕ್ರೂರನಲ್ಲಿ ಬ್ರಹ್ಮದೇವರಿದ್ದಾರೆ, ವಾಯುದೇವರಂಶ ಪಾಂಡವರಲ್ಲಿದೆ, ಸಾಕ್ಷಾತ್ ಭೀಮಸೇನ ದೇವರೇ ಅವತಾರ ಮಾಡಿದ್ದಾರೆ. ಹೀಗೆ ಸತ್ಯಲೋಕದಿಂದ ಹಿಡಿದು ಕೆಳಗಡೆ ಇರುವ ಭೂಲೋಕದ ತನಕ ಎಲ್ಲ ದೇವಾನುದೇವತೆಗಳು, ಋಷಿಗಳು, ವಸುಗಳು, ಪಿತೃಗಳು ಎಲ್ಲರೂ ಕೂಡ ಅವತಾರ ಮಾಡಿದ್ದಾರೆ. ವಿಶ್ವೇ ದೇವತೆಗಳೆಲ್ಲ ಯಾರಾದರು? ದ್ರೌಪದಿಯ ಮಕ್ಕಳಾಗಿ ಅವತಾರ ಮಾಡಿದ್ದಾರೆ. ಉಪಪಾಂಡವರಿಗೆ ವಿಶ್ವೇ ದೇವತೆಗಳು, ಪ್ರತಿದಿನ ಪೂಜೆ ಮಾಡುವ ವಿಶ್ವೇ ದೇವತೆಗಳು ಅವತಾರ ಮಾಡಿದ್ದಾರೆ. ಪಿತೃದೇವತೆಗಳು ಅವತಾರ ಮಾಡಿದ್ದಾರೆ. ಹೀಗೆ ಭಗವಂತನ ಕೃಷ್ಣಾವತಾರದಲ್ಲಿ ಆದಷ್ಟು ದೇವತೆಗಳ ಅವತಾರ ಯಾವ ಅವತಾರದಲ್ಲಿ, ರಾಮಾವತಾರದಲ್ಲಾಗಿದೆ, ಬಿಟ್ಟರೆ ಕೃಷ್ಣಾವತಾರದಲ್ಲಾಗಿದೆ. ಇನ್ನು ಉಳಿದ ಅವತಾರಗಳಲ್ಲಿ ಭಗವಂತ ಒಬ್ಬನೇ ಬಂದು ಹೋಗಿದ್ದಾನೆ. ಈಗ ಹೊಸೂರಿಗೆ ಬರಬೇಕಾದ್ರೆ ವಿಜೇಂದ್ರಾಚಾರ್ಯ ಹೆಂಡತಿನ ಕರ್ಕೊಂಡು ಬಂದರು, ಮಕ್ಕಳನ್ನ ಕರ್ಕೊಂಡು ಬಂದರು. ಅವ್ರು ಯಾರ್ಯಾರ ಪರಿವಾರದವರು ಮಧ್ಯದಲ್ಲೆಲ್ಲ ಇವತ್ತು ಬೇರೆ ಬಂದು ಹೋದರು, 10 ಜನ ಅವ್ರು ಬಂದು ಪರಿವಾರ ಎಲ್ಲ ಬಂದರು. ಇದು ಕೃಷ್ಣಾವತಾರ ಥರ. ಇನ್ನು ಕೆಲವು ಕಡೆ ಪ್ರವಚನಕ್ಕೆ ಹೋಗ್ಬೇಕಾದ್ರೆ ನಾನು ಒಬ್ಬನೇ ಬ್ಯಾಗ್ ಹಿಡ್ಕೊಂಡು ಹೋಗಿ ವಾಪಸ್ ಬಂದರು. ಹಾಗೆ ಭಗವಂತ ಕೆಲವು ಕಡೆ ಬುದ್ಧಾವತಾರ, ಅವನೇ ಒಂದು 2 ನಿಮಿಷ ಹೋಗಿ ವಾಪಸ್ ಬಂದರು. ಅಲ್ಲಿ ಯಾರೂ ಇಲ್ಲ ಬುದ್ಧಾವತಾರದಲ್ಲಿ. ಲಕ್ಷ್ಮೀ ಬರ್ತೀನಿ ಅಂದು, ನಾನೇ ನನ್ನ ಬಟ್ಟೆನೇ ಹಿಡ್ಕೊಂಡು ಹೋಗ್ತಿಲ್ಲ, ನೀನೊಂದು ಬೇರೆ ಬೆತ್ತಲೆಯಾಗಿ ಬಂದು ಹೋಗ್ಬಿಟ್ಟ ಬುದ್ಧಾವತಾರದಲ್ಲಿ. ದೇವರು ಲಕ್ಷ್ಮೀ ಯಾವಾಗಲೂ ಅಕ್ಷಸ್ಥಳದಲ್ಲಿ ಇರ್ತಾಳೆ, ಸಪ್ರೇಟ್ ಆಗಿ ಕಾಣಲ್ಲ ಅಲ್ಲಿ ಬುದ್ಧಾವತಾರದಲ್ಲಿ. ಇನ್ನು ಕಲ್ಕಿ ಅವತಾರದಲ್ಲಿ ಆಯಿತು, ಬೆಳಿಗ್ಗೆ ಬಂದ ಸಾಯಂಕಾಲ ಹೊರಟು ಹೋಗಿ ಆಯಿತು. ಆದರೆ ಕೃಷ್ಣಾವತಾರದಲ್ಲಿ ಹಾಗಲ್ಲ.
ತನ್ನ ಹೆಂಡತಿ, ತನ್ನ ಪರಿವಾರ, ತನ್ನ ಕುಲ ಎಲ್ಲ ಕರ್ಕೊಂಡು ಬರ್ತಾನೆ. ಇನ್ನು ಮುಂದೆ ವೆಂಕಟೇಶ್ ಕಲ್ಯಾಣದಲ್ಲೂ ಹಾಗೆ ಎಲ್ಲಾರನ್ನೂ ಕರೆಸ್ತಾನೆ. ಸತ್ಯಲೋಕದಿಂದ ಹಿಡಿದು ಪಾತಾಳ ಲೋಕದಿಂದ ಹಿಡಿದು ಎಲ್ಲರೂ ಬರಬೇಕು ಆ ಅವತಾರದ ಮಂಗಳಕ್ಕಾಗಿ ಅಂತ. ಆದ್ರಿಂದ ಅತ್ಯಂತ ಶ್ರೇಷ್ಠವಾದ ಎಲ್ಲ ಅವತಾರಗಳು ಭಗವಂತನದ್ದು ಶ್ರೇಷ್ಠವೇ. ಮನುಷ್ಯರಿಗೆ ಅಭಿಮುಖವಾಗಿ ನಿಲ್ಲುವ ಅವತಾರಗಳಲ್ಲಿ ರಾಮಕೃಷ್ಣ ಅನ್ನುವ ಅವತಾರಗಳು ಮನುಷ್ಯರನ್ನೇ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾರೆ. ಈಗ ಬುದ್ಧಾವತಾರದಲ್ಲಿ ದೈತ್ಯರನ್ನ ಮೋಹ ಮಾಡಲಿಕ್ಕೆ ಬಂದ. ಹಾಗಾಗಿ ಅದರ ಉದ್ದೇಶ ಬೇರೆ. ಬುದ್ಧನಿಗೂ ಕೃಷ್ಣನಿಗೂ ತಿಲಮಾತ್ರದಷ್ಟು ವ್ಯತ್ಯಾಸ ಇಲ್ಲ. ಆದರೆ ಉದ್ದೇಶದ ಮೇಲೆ ಅದರ ಉಪಾಸನೆಗಳನ್ನು ಹೇಳ್ತಾರೆ. ನಾನಿನ್ನ ಕೃಷ್ಣನಿಗೂ ಬುದ್ಧನಿಗೂ ವ್ಯತ್ಯಾಸವೇ ಇಲ್ಲ ಅಂತ ಹೇಳಿ ನಾಳೆಯಿಂದ ನಾನು ಕೃಷ್ಣಾಯ ನಮಃ ಅನ್ನೋದ್ರ ಬದಲು ಬುದ್ಧಾಯ ನಮಃ ಅಂತೀನಿ ಅಂದರೆ ಶಾಪ ಕೊಡ್ತಾರೆ ದೇವರು. ಹಾಗೆಲ್ಲ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಅದರ ಉದ್ದೇಶವನ್ನು ತಿಳ್ಕೊಳ್ಬೇಕು. ಆದರೆ ರಾಮಕೃಷ್ಣ ಈಗ ಕೂರ್ಮರೂಪಿ ಅನ್ನೋ ಭಗವಂತ ಬಂದ ಉದ್ದೇಶ ಏನು ಹೇಳಿ? ಆ ಮಂದರ ಪರ್ವತಕ್ಕೆ ಸಪೋರ್ಟ್ ಮಾಡಬೇಕು, ಅಷ್ಟೇ ಉದ್ದೇಶ. ದೇವತೆಗಳಿಗೆ ಅಮೃತ ಪ್ರಾಪ್ತಿ ಆಗಬೇಕು. ನೀವು ಕೂರ್ಮಾಯ ನಮಃ ಅಂತ ಜಪ ಮಾಡ್ತೀನಿ ಅಂದರೆ ಸರಿಯಾಗಿ ಕೃಷ್ಣಾಯ ನಮಃ ಜಪ ಮಾಡಿ, ಆಮೇಲೆ ಕೂರ್ಮಾಯ ನಮಃ ಮಾಡಬೇಕಾ ಬೇಡ? ಕೂರ್ಮನಿಗೂ ಕೃಷ್ಣನಿಗೂ ಭೇದ ಇಲ್ಲ. ಆದರೆ ಆ ಉದ್ದೇಶಕ್ಕನುಗುಣವಾಗಿ ಜಪ ಮಾಡಬೇಕು. ಆದರೆ ಮನುಷ್ಯರನ್ನು ಅನುಗ್ರಹ ಮಾಡ್ತೇನೆ ಅಂತ ಅಭಿಮುಖವಾದ ರೂಪ ಯಾವುದು ಅಂದರೆ ರಾಮಾವತಾರ, ಕೃಷ್ಣಾವತಾರ. ಹಾಗಾಗಿ ಪ್ರತಿಯೊಬ್ಬ ಜೀವನ ಸಾಧನೆ ಆಗುವುದು ರಾಮಕೃಷ್ಣ ಮಂತ್ರದ ಜಪದಿಂದ. ಹಾಗಾಗಿ ಎಲ್ಲ ಹರಿದಾಸರನ್ನು ನೋಡಿ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರಿ ಅಂತ ಹೇಳಿದ್ದಾರೆ. ಎಲ್ಲೂ ಕೂರ್ಮ ಬುದ್ಧರು ಮನೆಗೆ ಬಂದರು ಬಾಗಿಲ ತೆರೆಯಿರಿ ಅಂತ ಹೇಳಿಲ್ಲ ಅವರು. ಯಾಕೆಂದ್ರೆ ಅದು ನಮ್ಮ ಉದ್ದೇಶದಲ್ಲಿ ಮಾಡಿದ ಅವತಾರಗಳಲ್ಲ. ನಮಗೆ ಅನುಗ್ರಹ ಇರುತ್ತೆ. ಇದರಿಂದ ದೈತ್ಯರನ್ನ ವಧೆ ಮಾಡಿದ ಅಂದ್ರೆ ನರಸಿಂಹ ಹಿರಣ್ಯಕಶಿಪನ ಸಂಹಾರ ಮಾಡಿದ ನಮಗೂ ಒಳ್ಳೇದಾಗುತ್ತೆ. ಆದರೆ ಮನುಷ್ಯರನ್ನೇ ಅನುಗ್ರಹ ಮಾಡಬೇಕು, ಮನುಷ್ಯ ಲೋಕದವರನ್ನು ಉದ್ಧಾರ ಮಾಡಬೇಕು. ಈಗ ನೋಡಿ, ಉದಾಹರಣೆಗೆ ಕೆಲವೊಂದು ಜ್ಞಾನ ರೂಪ ವೇದವ್ಯಾಸ ದೇವರ ರೂಪವನ್ನು ಎಲ್ಲರೂ ಉಪಾಸನೆ ಮಾಡಬೇಕು. ಯಾಕೆ ಹೇಳಿ? ಅಂಬಿಕೆ ಅಂಬಾಲಿಕೆಯಲ್ಲಿ ಅಂಬಾಲಿಕೆ ಮನುಷ್ಯ ಯೋನಿಯವಳವಳು, ಅವಳಿನ ದೇವತೆ ಅಲ್ಲ. ಅವಳದ ವೇದವ್ಯಾಸದೇವರು ತಮ್ಮ ಆಶ್ರಮ ಕರ್ಕೊಂಡು ಹೋಗಿ ತತ್ವೋಪದೇಶ ಮಾಡ್ತಾರೆ. ಹಾಗಾಗಿ ವೇದವ್ಯಾಸ ದೇವರ ಸಾಹಿತ್ಯ ಮನುಷ್ಯರನ್ನು ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಮನುಷ್ಯರಿಗೂ ಪಾಠ ಮಾಡಿದ್ದಾರೆ ವೇದವ್ಯಾಸ ದೇವರು. ಹಾಗಾಗಿ ವೇದವ್ಯಾಸ ದೇವರ ಸಾಹಿತ್ಯವನ್ನ ಮನುಷ್ಯರು ಓದಬೇಕು. ಯಾವ ಉದ್ದೇಶದಲ್ಲಿ ಮಾಡಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ದೇವರ ಕೃಷ್ಣಾವತಾರ ಹಾಗೆ ಮನುಷ್ಯರಿಗೆ ಮಾತ್ರ ಅಲ್ಲ, ದೇವರು ಸತ್ಯಲೋಕದಿಂದ ಆರಂಭ ಮಾಡಿ ಪಾತಾಳ ಲೋಕದಿಂದ ಆರಂಭ ಮಾಡಿ ಮುಕ್ತಿಯೋಗ್ಯರಾದ ಎಲ್ಲಾ ಜೀವರಾಶಿಗಳಿಗೂ ಸಾಧನೆ ಮಾಡಿಸುವಂತಹ ರೂಪ ಯಾವುದು ಅಂದರೆ ರಾಮಾವತಾರ, ಕೃಷ್ಣಾವತಾರ. ಆದ್ರಿಂದ ರಾಮಾವತಾರದಲ್ಲಿ ಅಷ್ಟು ಜನ ಬಂದರು. ಒಂದೇ ಅವತಾರದಲ್ಲಿ ಸಾಧನೆ ಆಗಲ್ಲ, ಕೆಲವೊಮ್ಮೆ ಗಡಿಬಿಡಿ ಆಗುತ್ತೆ. ಮೊದಲನೇ ದಿನ ಹಾಡು ಹೇಳಿ ಅಂತ ಹೇಳಿದರೆ ಮಕ್ಕಳಿಗೆ ಹೇಳ್ತಾರೆ, ಆದರೆ ಅವರಿಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಮತ್ತೆ ಮರುದಿನ ಇನ್ನೊಂದ್ಸರಿ ಹೇಳ್ತಾರೆ, ಕರೆಕ್ಟಾಗಿ ಹೇಳ್ತಾರೆ. ಈ ಮೊದಲನೇ ದಿನ ಹೆಣ್ಮಕ್ಳು ಮದುವೆ ಆದ ತಕ್ಷಣ ದೋಸೆ ಮಾಡಿರ್ತಾರೆ. ಅದು ಹೇಗಿರುತ್ತೆ ಅಂತ ದೇವರೇ ಬಲ್ಲ. ಅದಕ್ಕೆ ದೇವಭೋಜ್ಯ ಅಂತ ಹೆಸರು. ಕೆಲವೊಂದು ದೇವಭೋಜ್ಯ, ಕೆಲವು ಮನುಷ್ಯ ಭೋಜ್ಯ, ಕೆಲವು ಪ್ರಾಣಿ ಭೋಜ್ಯ ಅಂತ. ದೇವಭೋಜ್ಯ ಅಂದರೆ ಇದು ದೇವರೇ ತಿನ್ನಬೇಕು, ಮನುಷ್ಯರಿಗೆ ತಿನ್ಲಿಕ್ಕೆ ಆಗಲ್ಲ. ಮನುಷ್ಯ ಭೋಜ್ಯ ಅಂತ. ಹಾಗೆ ಅದು ಮಾಡಿ ಮಾಡಿ ಪ್ರಾಕ್ಟೀಸ್ ಆದಮೇಲೆ ಆಯ್ತಾ, ಮೊದಲನೇ ದಿನ ಬಿಳಿ ಬಿಳಿ ಹಂಗೆ ತೆಗೆದಿರ್ತಾರೆ. ಎರಡನೇ ದಿನ ಅದು ನಿನ್ನೆ ಬೆಂದಿರಲಿಲ್ಲ ಅಂತ ಕರಿ 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 ತೆಗಿತಾರೆ. ಆಯ್ತಾ, ಆಮೇಲೆ ಮೂರನೇ ದಿನಕ್ಕೆ ಅದು ಕರಿಯೋ ಅಲ್ಲ ಬಿಳಿಯೋ ಅಲ್ಲ, ಪರ್ಫೆಕ್ಟ್ ಆಗಿ ಬಂದಿರುತ್ತೆ. ಅವತ್ತಿನ ದಿನ ಊಟಕ್ಕೆ ಹೋಗ್ಬೇಕು ನಾವು. ಆಯ್ತಾ, ಆ ಥರ ರಾಮಾವತಾರದಲ್ಲಿ ತುಂಬಾ ಜನ ಭಕ್ತರು ಬಂದರು. ಕನ್ಫ್ಯೂಸ್ ಆಯಿತು, ಹೇಗೆ ರಾಮನ ಧ್ಯಾನ ಮಾಡಬೇಕು, ಹೇಗೆ ಉಪಾಸನೆ ಮಾಡಬೇಕು, ಒಂದು ಗೊತ್ತಾಗಿಲ್ಲ ಅವರಿಗೆ. ರಾಮ ಒಂದಷ್ಟು ಪಾಠ ಮಾಡಿದ, ಒಂದಷ್ಟು ಜನಕ್ಕೆ ಅರ್ಥ ಆಯಿತು, ಒಂದಷ್ಟು ಜನಕ್ಕೆ ಅರ್ಥ ಆಗಲಿಲ್ಲ. ಎಲ್ಲ ಕ್ಲಾಸಲ್ಲೂ ದಡ್ಡರು ಇರ್ತಾರೆ, ಜಾಣರು ಇರ್ತಾರೆ, ಆದರೆ ಅಯೋಗ್ಯರು ಇರಬಾರ್ದು ಅಷ್ಟೇ. ದಡ್ಡರಾದರೂ ಮೋಕ್ಷ ಇದೆ ನೋಡಿ. ಇದು ಶಾಲಾ ಕಾಲೇಜುಗಳಲ್ಲಿ ಫೇಲ್ ಆದರೆ ಅವ್ರ ಮನೆಗೆ ಹೋಗ್ಬೇಕು, ಅವ್ರಿಗೇನು ಉನ್ನತಿ ಇಲ್ಲ. ನಮ್ಮ ಶಾಸ್ತ್ರದಲ್ಲಿ ಆಗಲ್ಲ. ನಾನು ಹರಿಭಕ್ತನಾಗಿದ್ದೀನಿ, ಅರ್ಥ ಆಗ್ತಾ ಇಲ್ಲ, ಮೋಕ್ಷ ಕನ್ಫರ್ಮ್. ನಿಮಗೆ ಹರಿಭಕ್ತರಾಗಿರಲ್ಲ, ನೀವು ದಡ್ಡರಷ್ಟೇ, ನಿಮ್ಮ ಮೋಕ್ಷ ಕನ್ಫರ್ಮ್. ಅವರಿಗೆ ದಡ್ಡರನ್ನು ಉದ್ಧಾರ ಮಾಡಬೇಕು. ಅದಕ್ಕೆ ದಡ್ಡಾಗಿ ದಡ್ಡರನ್ನು ಉದ್ಧಾರ ಮಾಡಲಿಕ್ಕೆ ಬಂದ ರೂಪ ಇನ್ನೊಂದು ಅವಕಾಶ ಕೊಟ್ಟ. ಕೃಷ್ಣಾವತಾರದಲ್ಲಿ ಅವಕಾಶ ಕೊಟ್ಟ. ರಾಮಾವತಾರದಲ್ಲಿ ಯಾರ ಸಾಧನೆ ಅಪರಿಪೂರ್ಣವಾಗಿತ್ತು ಅವರೆಲ್ಲರ ಸಾಧನೆಯನ್ನು ಭಗವಂತ ಕೃಷ್ಣಾವತಾರದಲ್ಲಿ ಪೂರ್ಣ ಮಾಡಿದ್ದಾರೆ. ಯಾರ್ಯಾರ ಸಾಧನೆ ಅರ್ಧಂಬರ್ಧಾಗಿತ್ತು, ಯಾರ್ಯಾರದೆಲ್ಲ ಎಲ್ಲ ಸರಿಯಾಗಿ ಬೆಂದಿರಲಿಲ್ಲ. ಈ ಕೆಲವೊಮ್ಮೆ ಆ ಕೃಷ್ಣ ಆಟನ್ನು ಚಪ್ಪಲಿ ಮಾಡ್ಲಿಕ್ಕೆ ಹೋಗ್ತಾರೆ. ಮೊದಲನೇ ಒಬ್ಬಿ ಬೇಗ ತೆಗೆದಿರ್ತಾರೆ, ಒಂದು ಮೂರನೇ ಒಬ್ಬಿ ಗೊತ್ತಾಗುತ್ತೆ, ಇದು ಹದವಾಗಿ ಬೇಯ್ತಾ ಇದೆ. ಅವಾಗ ಮೊದಲನೇ ಒಬ್ಬಿ ಅರ್ಧ ಬೆಂದಿತ್ತಲ್ಲ, ಮತ್ತೆ ಇನ್ನೊಂದ್ಸಲಿ ಎಣ್ಣೆಗೆ ಹಾಕೋತಾರೆ, ಇಲ್ಲಿ ಇದನ್ನು ಕರೆಕ್ಟ್ ಮಾಡೋಣ. ಹಾಗೆ ರಾಮಾವತಾರದಲ್ಲಿ ಅರ್ಧ ಬೆಂದವರು ಯಾರಿದ್ರು ಅವಳ ಮತ್ತೆ ಇನ್ನೊಂದ್ಸಲಿ ಕೃಷ್ಣಾವತಾರಕ್ಕೆ ತಂದ್ಕೊಂಡ ಭಗವಂತ. ಹಾಗೆ ನಾವು ರಾಮಾವತಾರದಲ್ಲೂ ಬಂದಿಲ್ಲ, ಕೃಷ್ಣಾವತಾರದಲ್ಲೂ ಬಂದಿಲ್ಲ, ಅದಕ್ಕೆ ಇವಾಗ ಬಂದಿದೆ. ಸ್ವಲ್ಪ ಕೆಟ್ಟವ್ರು ಕಾಣುತ್ತೆ, ನೀವಲ್ಲ, ನನಗೆ ಹೇಳ್ಕೊಡ್ತಾ ಇದ್ದೆ. ಕೃಷ್ಣ ಇದ್ದಾಗ ಬರಬಾರ್ದಿತ್ತೆ, ಅವನು ನೋಡಬಾರ್ದಿತ್ತೆ. ಎಲ್ಲ ಇದ್ರು ಜೀವರಾಶಿಗಳು, ಅಯ್ಯೋ ಅಲ್ಲಿಗೆ ಯಾರು ಹೋಗ್ತಾರೆ, ನಮ್ದು ಹೋಗ್ತಾರೆ, ನಮ್ಮ 30-40 ಸೈಟ್ ಚೆನ್ನಾಗಿದೆ ಅಂತ ಇಲ್ಲೇ ಕೂತ್ಕೊಂಡಿದ್ದು ಪರಿಣಾಮ
ನಂದಗೋಕುಲದ ಕಡೆ ಹೋಗಲೇ ಇಲ್ಲ. ಅಂತಹ ಭಗವಂತ ವಿಶೇಷವಾಗಿ ಕೃಷ್ಣಾವತಾರದಲ್ಲಿ ಬಂದು ಎಲ್ಲಾ ಜೀವರಾಶಿಗಳ ಸಾಧನೆಯನ್ನ ಕೃಷ್ಣಾವತಾರದಲ್ಲಿ ಮಾಡಿಸಿದ್ದಾರೆ. ಇದನ್ನು ಮಧ್ವಾಚಾರ್ಯ ಹೇಳ್ತಾರೆ, ಇಷ್ಟೆಲ್ಲ ಹೇಳಿದ ನಾನಲ್ಲ, ರಾಮಾವತಾರದಲ್ಲಿ ಯಾರ ಸಾಧನೆಗಳು ಪರಿಪೂರ್ಣವಾಗಿತ್ತು ಅದನ್ನು ಕೃಷ್ಣಾವತಾರದಲ್ಲಿ ಮಾಡಿಸಿದ ಅಂತ. ಹಾಗಾಗಿ ಕೋಟಿ ಕೋಟಿ ಗೋಪಿಕಾಸ್ತ್ರೀ ನಿಮ್ಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಯೂಥದಲ್ಲಿ 10,000 ಕೋಟಿ ಇರ್ತಾರೆ. ಆ ಥರ 108 ಯೂಥ ಇತ್ತಂತೆ ಗೋಪಿಕಾಸ್ತ್ರೀಯರು. 10,000 ಕೋಟಿ ಇಂಟು 108 ಯೂಥ, ಅಷ್ಟು ದೊಡ್ಡ ಗೋಪಿಕಾಸ್ತ್ರೀಯರ ಗುಂಪು. ಆ ಯಮುನೆಯೆಲ್ಲ ಉದ್ಧರಿತಾ ಇತ್ತು ಅವರ ವಿನೋದದ ಕ್ರೀಡೆಗಳಿಂದ. ಹೀಗೆ ಭಗವಂತ ಆ ಗೋಪಿಯರನ್ನು, ಹೆಣ್ಮಕ್ಕಳನ್ನು ಉದ್ಧಾರ ಮಾಡಿದ. ಗೋಪಾಲ ಬಾಲಕರು ಅವರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದರು. ಅಷ್ಟೆಲ್ಲ ಅನಂತ ಕೋಟಿ ಜೀವರಾಶಿಗಳನ್ನು, ತೃಣಜೀವರಾಶಿಗಳನ್ನು, ಮನುಷ್ಯ ಜೀವರಾಶಿಗಳನ್ನು, ಆ ಪ್ರಾಣಿ ಜೀವರಾಶಿಗಳನ್ನು ಎಲ್ಲರನ್ನೂ ಉದ್ಧಾರ ಮಾಡಿದ ಶ್ರೇಷ್ಠವಾದ ರೂಪ ಕೃಷ್ಣನ ರೂಪ ಅಂತ. ಅಂತಹ ಕೃಷ್ಣನ ಅವತಾರಕ್ಕೋಸ್ಕರ ಬ್ರಹ್ಮಾದಿ ದೇವತೆಗಳು ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಅವರೆಲ್ಲರ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ಸಿಂಹ ಮಾಸದಲ್ಲಿ ಗುರು ಮತ್ತು ಬೃಹಸ್ಪತಿಗಳ ಸಂಬಂಧ ಇದ್ದಾಗ ಭಗವಂತ ಅಷ್ಟಮಿ ತಿಥಿಯಲ್ಲಿ ನಡುರಾತ್ರಿಯಲ್ಲಿ ಆ ಮಥುರಾ ಪಟ್ಟಣದಲ್ಲಿ ದೇವಕಿ ವಸುದೇವರ ಒಂದು ಸಾಕ್ಷಾತ್ಕಾರವನ್ನು ಕೊಟ್ಟು ಆ ದೇವಕಿಯ ಗರ್ಭದಲ್ಲಿ ಅವತಾರ ಮಾಡಿದ್ದಾನೆ. ಅದನ್ನು ಕೃಷ್ಣಾವತಾರವನ್ನು ಸಂಭ್ರಮ ಅವತಾರ ಅಂತ ಹೇಳಿದ್ದಾರೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಕರದಾಭುಜಾಯುಧಂ ಪೀತಾಂಬರಮುಖಾಂಗಪಯೋದಗೋಭಗಂ ಮಹಾಢವೈಡೂರ್ಯ ಕಿರೀಟಕುಂಡಲತ್ವಿಚಾ ಪರಿಶ್ವಕ್ತ ಸಹಸ್ರಕುಂತಳಂ ಉತ್ಥಾಮಕಾಂಚಂಗದಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತ ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯಾನಕದಂದುವಿಸ್ತದ ಕೃಷ್ಣಾವತಾರೋತ್ಸವ ಸಂಭ್ರಮೋ ಸ್ಪೃಶನ್ ಮುದಾ ದ್ವಿಜೇಭ್ಯೋ ಅಯುತಮಾಪ್ಲುತೋ ಗವಾಂ. ಶಂಖಚಕ್ರ ಗದಾಧಾರಿಯಾದ ಆ ಕೃಷ್ಣನನ್ನು ನೋಡ್ತಾ ಇದ್ರೆ ಹರಿದಾಸರು ಹೇಳ್ತಾರೆ, ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಕೃಷ್ಣನ ಈ ಕ್ಷಣದ ಸುಖವೇ ದೈವ ಉಡುಪಿಯ ಕೃಷ್ಣ ಕೃಷ್ಣನ ಈ ಕ್ಷಣದ ಸುಖವೇ
ಚಿಂತಯಾಮಾಸ ವೈಹಯಂ ಮನಸಾ ಚಿಂತ್ಯಮಾನೇತು ಹಯ ಪ್ರತ್ಯಕ್ಷಮಾಗತಃ. ಆ ಕೃಷ್ಣಾವತಾರದಲ್ಲಿ ಭಗವಂತ ಎಷ್ಟು ಸುಂದರನೋ ಅದೇ ರೀತಿ ಸೌಂದರ್ಯದ ಘನಿಯಾಗಿ ಶ್ರೀನಿವಾಸ ಅಲಂಕಾರ ಮಾಡಿಕೊಂಡಿದ್ದಾನೆ. ಶಂಖಚಕ್ರ ಗದಾಧಾರಿಯಾಗಿ ಕಿರೀಟಧಾರಿಯಾಗಿ ತುಂಬ ಸೌಂದರ್ಯದಿಂದ ಅಲಂಕಾರ ಮಾಡಿಕೊಂಡು ಕುದುರೆಯನ್ನು ಏರಿಕೊಂಡು ನೇರ ತಾನು ಆ ಮಂಜುಗುಣಿಯ ಪ್ರದೇಶಕ್ಕೆ, ಕರ್ನಾಟಕದ ಮಂಜುಗುಣಿಯ ಪ್ರದೇಶಕ್ಕೆ ಅಲ್ಲಿಗೆ ಆಗಮಿಸಿದ್ದಾನೆ. ಇಲ್ಲಿ ತುಂಬ ಸುಂದರವಾದ ವನ, ಆ ನಿರ್ಜನವಾದ ಅರಣ್ಯದಲ್ಲಿ ಕೃಷ್ಣನ ಆಗಮನ ಆದಾಗ ಒಂದು ಆನೆ ತನ್ನ ಸೊಂಡಿಲನ್ನು ಎತ್ತಿಕೊಂಡು ಗರ್ಜನೆ ಮಾಡ್ತಾ ಹೋಗಿದೆಯಂತೆ. ಅದೇ ಕಾಡಿನಲ್ಲಿ ಅನೇಕ ಕನ್ಯೆಯರು, ಪ್ರಾಪ್ತ ವಯಸ್ಕರು, ಅವರೆಲ್ಲರೂ ಕೂಡ ಅಲ್ಲಿ ಪುಷ್ಪವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಕಾಡಿಗೆ ಬಂದಿದ್ದಾರೆ. ಪದ್ಮಾವತಿಯು ಬಂದಿದ್ದಾಳೆ. ಪದ್ಮಾವತಿಯ ಅನುಚರರಾದ ಅನೇಕ ಕನ್ಯೆಯರು ಕೂಡ ಆಗಮಿಸಿದ್ದಾರೆ. ಆ ಕನ್ಯೆಯರಲ್ಲಿ ಅತ್ಯಂತ ಶ್ರೇಷ್ಠಳಾದ ಕನ್ಯಾರತ್ನ ಪದ್ಮಾವತಿ. ಆ ಪದ್ಮಾವತಿ ಹೇಗೆ ಉತ್ಪನ್ನಳಾಗಲು ಅಂತ ಸೂತ ಪುರಾಣಿಕರ ಬಳಿ ಶೌನಕಾದಿಗಳು ಕೇಳ್ತಾರೆ. ಶೃಣ್ವಂತು ಮುನಯ ಸರ್ವೇ ಕನ್ಯಾಯ ಜನ್ಮ ಪಾವನಂ ಪುರಾತು ದ್ವಾಪರಾಂತೆ ಪಾಂಡವಾನ ಮಹಾತ್ಮನ ಯುದ್ಧೇತು ಭಾರತೀ ಚೇತೆ ಅಷ್ಟಾವಿಂಶತಿಮೇ ಖಲು ವಿಕ್ರಮಾರ್ಕಾದಯೋ ಭೂಪ ಸ್ವರ್ಗಲೋಕಂ ಯದಾಯಯೋ. ಹಿಂದೆ ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಪಾಂಡವರ ವಂಶದಲ್ಲಿ ವಿಕ್ರಮಾರ್ಕ ಅಂತ ವಿಕ್ರಮಾದಿತ್ಯ, ಅವನ ಕಾಲ ಎಲ್ಲ ಮುಗಿದ ಮೇಲೆ 1000 ವರ್ಷ ಆದ ಮೇಲೆ ಚಂದ್ರವಂಶದಲ್ಲಿ ಇದೇ ಕೃಷ್ಣನ ವಂಶದಲ್ಲಿಯೇ ಸುವೀರ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಸುಧರ್ಮ ಅಂತ ಒಬ್ಬ ರಾಜ, ಅವನಿಗೆ ಆಕಾಶ ರಾಜ, ಇದೇ ಮಾಧವ ಬ್ರಾಹ್ಮಣ. ಆ ಸುಧರ್ಮ ಅನ್ನುವ ರಾಜನಿಗೆ ಮಗನಾಗಿ ಹುಟ್ಟಿದ. ಅವನಿಗೆ ಸುಧರ್ಮನಿಗೆ 2 ಮಕ್ಕಳು, ಒಬ್ಬ ಆಕಾಶ ರಾಜ, ಇನ್ನೊಬ್ಬ ತೋಂಡಮಾನ ಅಂತ 2 ಮಕ್ಕಳು ಹುಟ್ಟಿದರು. ಇಬ್ಬರು ಕೂಡ ಧರ್ಮಿಷ್ಠರಾಗಿದ್ದಾರೆ, ಇಬ್ಬರು ಹರಿಭಕ್ತರಾಗಿದ್ದಾರೆ, ನಾರಾಯಣ ಪರಾಯಣರಾಗಿದ್ದಾರೆ. ಅದರಲ್ಲಿ ಸಣ್ಣವನು ತೋಂಡಮಾನ, ಅಣ್ಣ ಆಕಾಶರಾಜ. ಆಕಾಶರಾಜನೇ ನಿರಾತಂಕವಾಗಿ ಭೂಮಂಡಲವನ್ನ ಆಳ್ತಾ ಇದ್ದಾನೆ. ಗಾವೋ ಬಹು ವಯೋಧಾಶ್ಚ, ಅವನ ಆಳ್ವಿಕೆಯಿಂದ ಗೋವುಗಳೆಲ್ಲ ಯಥೇಷ್ಟ ಹಾಲನ್ನು ಸುರಿಸ್ತಾ ಇದ್ದಾನೆ. ನಾರ್ಯ ಪತಿ ಪರಾಯಣ, ಯಾವ ಹೆಣ್ಮಕ್ಳು ಗಂಡನಿಗೆ ಬೈತಾ ಇರಲಿಲ್ಲ. ಧರ್ಮ ಅಷ್ಟು ಚೆನ್ನಾಗಿತ್ತು. ಕದಾಚಿತ್ ಪುತ್ರಕಾಂಕ್ಷಿ ಸ ಏಕಾಂತೆ ಭವನೇ ಸ್ಥಿತ, ಅವನಿಗೆ ಎಲ್ಲ ಚೆನ್ನಾಗಿತ್ತು, ಆದರೆ ಮಕ್ಕಳಾಗಿರಲಿಲ್ಲ. ತುಂಬಾ ದುಃಖ ಆಯ್ತಂತೆ ಅವನಿಗೆ ಆಕಾಶರಾಜ. ಅವನು ಹೇಳ್ತಾನೆ, ಎಲ್ಲ ವಿಧವಾದ ಸುಖಗಳನ್ನು ಅನುಭವಿಸಿದ್ದೇನೆ, ಅನೇಕ ವಿಧವಾದ ದಾನಗಳನ್ನು ಕೊಟ್ಟಿದ್ದೇನೆ, ತೀರ್ಥಯಾತ್ರೆಗಳನ್ನು ಮಾಡಿದ್ದೇನೆ, ರಥ ಕುದುರೆ ವಾಹನ ರಾಜ್ಯ ಪರಿವಾರ ಸುಖಗಳನ್ನೆಲ್ಲ ಅನುಭವಿಸಿದ್ದೇನೆ, ಆದರೆ ಮಕ್ಕಳ ಸುಖವನ್ನು ನಾನು ಅನುಭವಿಸಲಿಲ್ಲ. ಪಿತೃಗಳಿಗೆಲ್ಲ ಮೋಕ್ಷವನ್ನು ಕೊಡುವಂತಹದ್ದು ಒಳ್ಳೆ ಸತ್ಪುತ್ರನ ಜನ್ಮ ಆಗಬೇಕು ಅಂತ ಇದೆ. ಹಾಗಾಗಿ ನನಗೆ ಯಾವ ಪಾಪಕರ್ಮ ಬಾಧಿಸ್ತಾ ಇದೆಯೋ, ನನಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ, ಆ ಮಕ್ಕಳನ್ನು ಕಣ್ಣಿನಿಂದ ನೋಡಲಿಲ್ಲ, ಅವರ ಮುಖವನ್ನು ನೋಡಲಿಲ್ಲ, ಕಿವಿಗಳಿಂದ ಅವರ ತೊದಲು ನುಡಿಗಳನ್ನು ಕೇಳಿಸಿಕೊಳ್ಳಿಲ್ಲ, ಅವರನ್ನು ಆಲಿಂಗನ ಮಾಡಿಕೊಳ್ಳಿಲ್ಲ, ಅವರಿಗೆ ಬಂಗಾರದ ಪಾತ್ರೆಯಲ್ಲಿ ಅನ್ನವನ್ನು ತಿನ್ನಿಸಲಿಲ್ಲ, ಅವರಿಗೆ ಆಟಿಕೆ ಸಾಮಾನನ್ನು ಕೊಡಲಿಲ್ಲ, ನಾನು ಮಹಾಪಾಪಿಷ್ಠನಾಗಿದ್ದೇನೆ ಕಾಣುತ್ತೆ, ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಪ್ರತಿದಿನ ಇಂತಹ ದುಃಖವನ್ನ ಅನುಭವಿಸ್ತಾ ಇದ್ದೆ. ಯಾವ ದೇವತೆಗಳಲ್ಲಿ ನಾನು ಮೊರೆ ಹೋಗಲಿ, ಯಾವ ಯಜ್ಞಯಾಗಗಳನ್ನು ಮಾಡಲಿ, ಎಂಥ ದುರಾಚಾರಿ ಆಗಿದ್ದೇನೆ ನಾನು, ನನಗೆ ಯಾಕೆ ಈ ರೀತಿಯಾದ ಸ್ಥಿತಿ ಬಂದಿದೆ ಅಂತ ಅವನು ಅಳ್ತಾ ಇದ್ದ, ಅವನ ಪತ್ನಿಯೂ ಕೂಡ ಅಳ್ತಾ ಇದ್ದ. ಅಂತಹ ಸಮಯದಲ್ಲಿ ವಿಶೇಷವಾಗಿ ಅನೇಕ ಋಷಿಮುನಿಗಳು ಹೇಳಿದರು, ನೀನು ಆ ಭಗವಂತನನ್ನ ಸ್ತೋತ್ರ ಮಾಡು, ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು ಅಂತ ಅವನಿಗೆ ಸಲಹೆಯನ್ನು ಕೊಟ್ಟರು. ಆ ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು ಅಂತ ಬೃಹಸ್ಪತ್ಯಾಚಾರ್ಯರ ಮಾತಿನಂತೆ ಆ ಯಜಮಾನನಾದವನು ಬಂಗಾರದ ನೇಗಿಲಿನಿಂದ ತಾನೇ ಯಾಗ ಮಾಡಬೇಕಾದ್ರೆ ಭೂಶೋಧನೆಯನ್ನು ಮಾಡಬೇಕಂತೆ, ಭೂಮಿಯನ್ನು ಪವಿತ್ರ ಮಾಡಬೇಕು. ಆ ರೀತಿಯಾಗಿ ಆಕಾಶರಾಜ ಯಾಗ ಮಾಡಬೇಕು ಅಂತ ಭೂಮಿಯನ್ನು ಶುದ್ಧಿ ಮಾಡಬೇಕು. ಹೋಮ ಮಾಡೋಕ್ಕಿಂತ ಮೊದಲು ಆ ಜಾಗದಲ್ಲಿ ಯಾವುದೇ ದೋಷಗಳಿರಬಾರ್ದು. ಅಂದರೆ ಕೆಳಗಡೆ ಆ ಭೂಮಿಯಲ್ಲಿ ಯಾವುದೋ ಹೆಣ ಮೂಡ್ತಿರೋದು, ಅಲ್ಲಿ ಕಲ್ಲು ಅಥವಾ ಮೂಳೆ ಅಥವಾ ಕೂದಲುಗಳು ಬಂತು ಅಂದರೆ ಯಾಗದ ಫಲವೇ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ದೇವರ ಕೋಣೆ ಸ್ಥಾಪನೆ ಮಾಡಬೇಕಾದ್ರೆ, ಒಂದು ದೇವ ಮಂದಿರವನ್ನು ಮಾಡಬೇಕಾದ್ರೆ ಭೂಶುದ್ಧಿಯನ್ನು ಮಾಡಬೇಕು. ಭೂಶುದ್ಧಿ ಮಾಡಿ ಆಮೇಲೆ ಸತ್ಕರ್ಮ ಮಾಡಬೇಕು. ಅಷ್ಟೆಲ್ಲ ಭೂಶುದ್ಧಿ ಮಾಡಿದ ಮೇಲೂ ಕೂಡ ಅದರಲ್ಲಿ ಏನಾದರೂ ಸ್ವಲ್ಪ ಅಲ್ಪ ದೋಷ ಇದ್ದರೆ ಬಂಗಾರದ ನೇಗಿಲಿನಲ್ಲಿ ಭೂಮಿಯನ್ನು ಉಳಬೇಕಂತೆ. ಆ ಬಂಗಾರವನ್ನು ಭೂಮಿಗೆ ತಾಗಿಸಿದರೆ ದೋಷಗಳ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರನೇ ಮನೆಯಲ್ಲಿ
ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ಬಂಗಾರ ಹಾಕಿ ಬೆಳ್ಳಿ ಹಾಕಿ ಅಂತೆಲ್ಲ ಹೇಳಿದ್ದಾರೆ. ನಾವೇನ್ ಮಾಡ್ತೀವಿ, ಅಂಗಡಿಯಲ್ಲಿ ಕೊಡೋದನ್ನು ತಂದು ಹಾಕ್ತೀವಿ. ಅವರೆಲ್ಲ ಬಂಗಾರದ ಪಾಲಿಶ್ ಮಾಡಿರ್ತಾರೆ ಅಷ್ಟೇ. ಯಥೇಷ್ಟ ಬಂಗಾರ ಭೂಮಿಗೆ ಹಾಕ್ಬೇಕಂತ ನೋಡ್ಕೊಂಡು ಹಾಕಿ, ಅವಾಗ ಎಲ್ಲಾ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಭೂಮಿಗೆ ಬಂಗಾರ ತಾಗಿದ್ರೆ ದೋಷಗಳ ಪರಿಹಾರ ಆಗುತ್ತದೆ. ಆದ್ರಿಂದ ಹಿಂದಿನವರೆಲ್ಲ ಬಂಗಾರವನ್ನ ಭೂಮಿಯಲ್ಲಿ ಹುದುಗಿಸಿಡ್ತಾ ಇದ್ರು. ಅಂದ್ರೆ ಆ ವಾಸ್ತು ದೋಷಗಳೆಲ್ಲ ಪರಿಹಾರ ಆಗಲಿ ಅಂತ ಭೂಮಿಯಲ್ಲಿ ಒಂದು ನೆಕ್ಲೆಸ್ ಅನ್ನು ಭೂಮಿಯಲ್ಲಿ ಇಡಿ, ಮನೆಯಲ್ಲಿ ಯಾವ ದೋಷ ಇದ್ರೂ ಪರಿಹಾರ ಆಗುತ್ತೆ. ಆ ತರ ಬಂಗಾರವನ್ನು ತಾಗಿಸಿದ್ರೆ ದೋಷಗಳ ಪರಿಹಾರ ಆಗುತ್ತದೆ. ನಿಮಗೊಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ. ಧಾರವಾಡದಲ್ಲಿ ಒಂದು ರಾಘವೇಂದ್ರ ಮಠ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. 40 ಲಕ್ಷ ವೆಚ್ಚ ಮಾಡಿ ರಾಯರ ಮಠ ಕಟ್ಟಿದ್ದಾರೆ. ಇಷ್ಟೇ ಜಾಗದ ಒಂದು ರಾಯರ ಮಠ. ಅಲ್ಲಿ ಮಧ್ಯೆ ಗರ್ಭಗುಡಿ ಮಾಡಿದ್ದಾರೆ. ರಾಯರನ್ನ ಪ್ರತಿಷ್ಠೆ ಮಾಡಬೇಕಾಗಿದೆ. ನಮ್ಮ ಬೇದಾರು ಸ್ವಾಮಿಗಳ ಗುರುಗಳನ್ನ ಕರೆದಿದ್ರು, ವಿದ್ಯಾಮಾನ ತೀರ್ಥರನ್ನ ಕರೆದಿದ್ರು. ಇವತ್ತು ಆ ಜಾಗ ಇದೆ. ಆ ಜಾಗಕ್ಕೆ ಅವರು ರಾತ್ರಿ ಹೋದರು. ಬೆಳಿಗ್ಗೆ 4 ಗಂಟೆಗೆ 6 ಗಂಟೆಗೆ ಮುಹೂರ್ತ, 6 ಗಂಟೆಗೆ ಮುಹೂರ್ತ, 4 ಗಂಟೆಗೆ ಎದ್ದು ಜಪ ಮಾಡ್ತಾ ಇದ್ದಾರೆ. 5 ಗಂಟೆಗೆ ಕರೆದು ಅವರಿಗೆ ಹೇಳಿದ್ರು, ಅಲ್ಲಿ ಯಜಮಾನರಿಗೆ, ನಾನಿಲ್ಲಿ ರಾಯರನ್ನ ಪ್ರತಿಷ್ಠೆ ಮಾಡಲ್ಲ. ಯಾಕೆ ಅಂದ್ರೆ ಈ ಜಾಗ ಶುದ್ಧಿ ಆಗಿಲ್ಲ, ಇಲ್ಲೇನೋ ದೋಷ ಇದೆ, ನನಗೆ ಹಾಗೆ ಅನ್ನಿಸ್ತಾ ಇದೆ. ಅವ್ರು ಹೇಳಿದ್ರೆ, ಇಲ್ಲ ಗುರುಗಳೇ, ಏನು ಈ ತರ ನಿಮ್ಮನ್ನು ಕರೆದಿದ್ದೇ ತಪ್ಪಾಯ್ತು ಅಂತಂದ್ರು. ಎಷ್ಟು ದೊಡ್ಡ ಫಂಕ್ಷನ್ನು, 40 ಲಕ್ಷ ಖರ್ಚು ಮಾಡಿ ಮಠ ಕಟ್ಟಿದ್ದೇವೆ. ಇವತ್ತು ಮಧ್ಯಾಹ್ನ 3,000 ಜನಕ್ಕೆ ಅನ್ನದಾನ ಇದೆ, ಎಲ್ಲ ತಯಾರಾಗ್ತಾ ಇದೆ. 6 ಗಂಟೆಗೆ ಪ್ರತಿಷ್ಠೆ, 5 ಗಂಟೆಗೆ ಆಗಲ್ಲ ಅಂದ್ರೆ ಹೇಳಿ. ಅದಕ್ಕೆ ಅವರು ಪಂಚಾಂಗ ತೆಗೆದು ಹೇಳಿದ್ರು, 11 ಗಂಟೆಗೆ ಒಂದು ಮುಹೂರ್ತ ಇದೆ, 6 ಗಂಟೆಗೆ ಒಂದು ಮುಹೂರ್ತ ಇದೆ. 11 ಗಂಟೆಯ ಮುಹೂರ್ತದಲ್ಲಿ ಪ್ರತಿಷ್ಠೆ ಮಾಡ್ತೇನೆ, ಆದ್ರೆ ಈ ನೀವು ಗರ್ಭಗುಡಿಯ ಜಾಗವನ್ನ ಕೆತ್ತಬೇಕು, ನನ್ನ ಕಣ್ಣೆದುರುಗಡೆ ಶೋಧನೆ ಮಾಡಬೇಕು. ಅಲ್ಲಿ ಶುದ್ಧಿ ಆಗಿದ್ರೆ ನಾನು ಮಾಡ್ತೇನೆ, ಇಲ್ಲ ಅಂದ್ರೆ ಮಾಡಲ್ಲ ಅಂತ. ಯಾಕಂದ್ರೆ ನೀವು ಜಾಗನೇ ಬದಲಾಯಿಸಬೇಕು ಅಂತಂದ್ರು ಸ್ವಾಮಿಗಳು. ನೀವು ನಂಬ್ತಿರೋ ಇಲ್ಲೋ, ಒಂದು ಅಷ್ಟು ಜನ ಯುವಕರ ತಂಡ ಬಂತು. ನಾವು ಅದನ್ನು ಈಗಲೇ ಬೇಗ ಅಗದು ಸರಿ ಮಾಡಿ ಏನೋ ಒಂದು ಮಾಡೋಣ, 11 ಗಂಟೆ ಮುಹೂರ್ತಕ್ಕಾದ್ರೂ ತಯಾರು ಮಾಡೋಣ ಅಂತ ಅಗಿತಾ ಇದ್ದಾರೆ. ಅರ್ಧ ಗಂಟೆ ಆಗಿಲ್ಲ, ಅಲ್ಲಿ ತಲೆ ಬುರುಡೆ ಬಂತು. ತಲೆ ಬುರುಡೆ, ಹೆಣದ ಬುರುಡೆ ಬಂತು. ಯಾರ್ಯಾರೋ ಹಿಂದಿನ ಕಾಲದ ಕಥೆ ಹೇಳ್ತಾ ಇಲ್ಲ, ವಿದ್ಯಾಮಾನ್ಯರು ತೋರಿಸಿದ್ದು ಅದನ್ನು. ತಲೆ ಬುರುಡೆ ಬಂತು, ಎಲ್ಲ ಶಿಲುಬೆಗಳು ಬಂತು. ಅವ್ರು ಹೇಳಿದ್ರು, ಎಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಓಡಿ. ಅದರಿಂದ ಒಂದು 3 ಮೀಟರ್ ದೂರದಲ್ಲಿ ರಾಯಮಠ ಸ್ಥಾಪನೆ ಮಾಡಿದ್ದಾರೆ. ಹಳೆ ಜಾಗ ಹಾಗೇ ಇದೆ, ಹೊಸ ಜಾಗದಲ್ಲಿ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಅದನ್ನೆಲ್ಲ ಶೋಧನೆ ಮಾಡಿ ಗೋಶಾಲೆ ಮಾಡಿದ್ದಾರೆ. ಹೀಗೆ ಏನೇನೋ ಅವ್ಯವಸ್ಥೆಗಳಿರುತ್ತೆ. ಭೂಶೋಧನೆ ಮಾಡದೆ ದೇವರ ಸನ್ನಿಧಾನವನ್ನು ಪ್ರತಿಷ್ಠೆ ಮಾಡಬಾರದು. ಆದ್ದರಿಂದ ಪ್ರಾಚೀನ ಕಾಲದಲ್ಲಿ ಯಾರೇ ಯಜ್ಞಗಳನ್ನು ಮಾಡಬೇಕಾದ್ರೆ, ಯಾಗಗಳನ್ನು ಮಾಡಬೇಕಾದ್ರೆ ನೆಲದಲ್ಲಿ ಗುಂಡಿ ತೋಡಿ ಯಾಕೆ ಹೋಮದ ಕುಂಡ ಸ್ಥಾಪನೆ ಮಾಡ್ತಾರೆ ಅಂದ್ರೆ, ಮೇಲ್ಗಡೆಯ ಇಷ್ಟು ಭಾಗದ ಮಣ್ಣನ್ನು ತೆಗೆದುಹಾಕಿ ಅಂತ ಹೇಳಿದ್ದಾರೆ. ಆಮೇಲೆ ಅದ್ರ ಕೆಳಗಡೆಯೂ ಇದ್ರೆ ಅದೇನು ದೋಷ ಅಲ್ಲ. ನಾವು ಮಾಡುವ ಪ್ರಯತ್ನವನ್ನು ನಾವು ಮಾಡಬೇಕು. ಹಾಗಾಗಿ ಈ ಕೂದಲು ಮೂಳೆಗಳು ಬಂತು ಅಂದ್ರೆ ಅವತ್ತಿನ ಪೂಜೆ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಅಲ್ಲಿ ಸನ್ನಿಧಾನವೇ ಬರಲ್ಲ. ಹಾಗಾಗಿ ಮನೆಯಲ್ಲಿ ಆದಷ್ಟು ದೇವರ ಮನೆಯಲ್ಲೆಲ್ಲ ಕೂದಲು ಬರದೇ ಇರೋ ಹಾಗೆ ನೋಡ್ಬೇಕು. ಇವತ್ತೆಲ್ಲ ಬಂದೇ ಬರುತ್ತೆ, ಅದಕ್ಕೆ ಯಜಮಾನ ಏನು ಅನ್ಕೊಳ್ತಾರೆ, ನನ್ನ ಹೆಂಡತಿ ಕೂದಲಲ್ವಾ, ಪರವಾಗಿಲ್ಲ ಅಂತ. ಹಾಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬಾರ್ದು. ಅದು ಯಾರು ಕೂದಲು ಬಂದು ಅಪವಿತ್ರ, ನನ್ನ ದೇಹದ ಕೂದಲು ಬಿದ್ದರೂ ಅಪವಿತ್ರವೇ ಅದು. ಕೂದಲು ಬಂತು ಅಂದ್ರೆ ಪುನಃ ಸ್ನಾನೇನ ಶುದ್ಧತೆ, ಪುನಃ ಸ್ನಾನ ಮಾಡಬೇಕಂತೆ, ಅಷ್ಟು ಮೈಲಿಗೆ ಅಂತ ಕರೆದಿದ್ದಾರೆ. ಹಾಗಾಗಿ ದೇಹದಲ್ಲಿದ್ದಾಗ ಮಡಿಯದು, ದೇಹದಿಂದ ಕೆಳಗೆ ಬಿತ್ತು ಅಂದ್ರೆ ಅದು ಕಶ್ಮಲ, ಅದು ಮಹಾಪಾಪ ಅಂತ ಹೇಳಿದ್ದಾರೆ. ಹೀಗಾಗಿ ಸ್ವರ್ಣಲಾಂಗಲ ಸಂಗೈಷ್ಟ ದ್ವಿಜಮಂತ್ರ ಗಣೇಶ, ಯಜಮಾನನಾದವನು ಬಂಗಾರದ ಗುಳದಿಂದ ಭೂಮಿಯನ್ನು ಉಳ್ತಾ ಇರಬೇಕು. ಬ್ರಾಹ್ಮಣರೆಲ್ಲ ವೇದ ಮಂತ್ರ ಪಠನ ಮಾಡ್ತಾ ಇರ್ಬೇಕಂತ. ಒಳ್ಳೆ ಶಕುನಗಳು ಬರುತ್ತೆ ಆ ಸಮಯದಲ್ಲಿ. ಅದಕ್ಕೋಸ್ಕರ ಇನ್ನೊಂದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ, ಇಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ. ಎಲ್ಲಿ ಗೋವುಗಳು ಸಂತೋಷದಿಂದ ಮೇವನ್ನ ತಿಂದು ಮೆಲಕ ಹಾಕ್ತಾ ಕೂತಿರುತ್ತೆ, ಅದು ಅಲ್ಲಿ ದೇವಾಲಯ ಮಾಡಿ ಅಂತ ಹೇಳಿದ್ದಾರೆ. ಆ ಗೋವುಗಳಿಗೆ ಗೊತ್ತಾಗುತ್ತಂತೆ ಯಾವ ದೇಹ ಪವಿತ್ರವಾಗಿದೆ. ವಾಸ್ತು ಚೆನ್ನಾಗಿರುವ ಜಾಗದಲ್ಲಿ ಮಾತ್ರ ಕುಳಿತು ಊಟ ಮಾಡುತ್ತಂತು, ಮೆಲಕಾಗುತ್ತಂತೆ. ನಮ್ಗೆ ಯಾವ ಜಾಗ ಆದ್ರೂ ಪರವಾಗಿಲ್ಲ, ಟೇಬಲ್ಲು ಕುರ್ಚಿ ಸಿಕ್ಕಿದ್ರೆ ಸಾಕು, ಬಡಿದು ಬಿಡ್ತೀವಿ ನಾವು. ಆದ್ರೆ ಹಸುಗಳ ಹಾಗಲ್ಲ, ಜಾಗ ಶುದ್ಧಿ ಇದ್ದಲ್ಲಿ ಮಾತ್ರ ಕೂತು ಮೆಲಕ ಹಾಕುತ್ತಂತೆ, ಇಲ್ಲದೆ ಇದ್ರೆ ಅದು ಮೆಲಕೆ ಹಾಕಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕೃಷ್ಣಸಾರ ಮೃಗಾಯತ್ರ, ಎಲ್ಲಿ ಕೃಷ್ಣಸಾರ ಮೃಗಗಳಿದ್ದಾವೆ, ಜಿಂಕೆಗಳು ಕೃಷ್ಣಸಾರ ಮೃಗಗಳು, ಅವುಗಳು ಹಾಗೆ ವಾಸ್ತು ಶುದ್ಧಿ ಇದ್ದ ಜಾಗದಲ್ಲಿ ಸಂಚಾರ ಮಾಡುತ್ತಂತೆವು, ಕೆಟ್ಟ ಜಾಗದಲ್ಲಿ ಹೋಗೋದೇ ಇಲ್ಲಂತೆವು. ಆ ಕೃಷ್ಣಸಾರ ಮೃಗಗಳನ್ನು ನೋಡಿ, ಹಸುಗಳು ಮೇಯ್ತಾ ಇರುವುದನ್ನು ನೋಡಿ, ಅಂಥ ಜಾಗದಲ್ಲಿ ದೇವಾಲಯವನ್ನು ಸ್ಥಾಪನೆ ಮಾಡಿ ಅಂತ. ಹಾಗೆ ತುಂಬಾ ಹಸುಗಳ ಮೇದ ಜಾಗ ಯಾವುದಂದ್ರೆ ಈ ಜಾಗ. ಅದಕ್ಕೆ ಎಷ್ಟು ಪವಿತ್ರವಾಗಿದೆ ಈ ಜಾಗ, ನೈಮಿಷಾರಣ್ಯದ ಹಾಗೆ ಇದೆ.
ಇನ್ನು ಸುತ್ತಮುತ್ತ ಎಲ್ಲ ಪರಮ ಪವಿತ್ರವಾದ ಜಾಗ. ಈ ವೈಬ್ರೇಷನ್ನೇ ಚೆನ್ನಾಗಿದೆ. ಅವರು ಮೊನ್ನೆ ಹೇಳಿದ್ರು ವಿಜಯದಶಮಿ ತನಕ ಇದೆ. ನನಗೆ ಅನ್ನಿಸ್ತಾ ಇತ್ತು ವಿಜಯದಶಮಿ ಆದ್ಮೇಲೂ ಇರ್ಬೋದಲ್ವಾ ಅನ್ನಿಸ್ತಾ. ಹೇಳಕ್ಕಾಗಲ್ಲ, ಬೇರೆ ಸಮಸ್ಯೆಗಳಿದೆ, ಬೇರೆ ವಿಷಯ. ಅಂದರೆ ಜಾಗ ಚೆನ್ನಾಗಿದೆ ಅಂತ ಹೇಳಿದೆ. ಜಾಗ ತುಂಬ ನಿರ್ಮಲವಾಗಿದೆ, ತುಂಬ ನಿರ್ಮಲವಾದ ಭಗವತ್ ಪ್ರಜ್ಞೆ ಜಾಗೃತವಾಗಲಿಕ್ಕೆ ಬೇಕಾದ ಜಾಗ. ಅದಕ್ಕೆ ಬರ್ಲಿಕ್ಕೆ ಬೇಕಾದ ವಾಸ್ತು ನಮ್ಮ ದೇಹದಲ್ಲಿ ಇರಲ್ಲ, ಅದಕ್ಕೆ ಎಷ್ಟೋ ಜನ ಬರಲ್ಲ. ಅಂದರೆ ಇಲ್ಲಿ ಇಂಥ ಪುಣ್ಯ ಜಾಗಕ್ಕೆ ಬರಲಿಕ್ಕೂ ಒಂದು ದೇಹದಲ್ಲಿ ಒಂದು ಪುಣ್ಯ ಇರಬೇಕು. ಆ ಪುಣ್ಯ ಇದ್ದವರಿಗೆ ಅದು ಪುಣ್ಯನ ಇವತ್ತು ಲಭ್ಯತೆ ಅಂತ. ಪುಣ್ಯ ಇದ್ದವರಿಗೆ ಇವತ್ತು ಮಧ್ಯಾಹ್ನ ಬಂದವರು ಅದೇ ಹೇಳ್ತಾ ಇದ್ರು, ಯಾವುದೋ ಪುಣ್ಯದಿಂದ ಈ ಜಾಗ ನೋಡಿದೇವು ಆಚಾರ್ಯ, ನೀವು ಇಲ್ಲಿ ಇದ್ದಿದ್ದಕ್ಕೆ ಬಂದೆವು, ಇಲ್ಲಾಂದ್ರೆ ನಮ್ಮ ಜನ್ಮದಲ್ಲಿ ಇಂಥ ಜಾಗ ನೋಡ್ತಾ ಇರಲಿಲ್ಲ. ತುಂಬ ಸೂಪರ್ ಆಗಿದೆ, ತುಂಬ ಸೂಪರ್ ಆಗಿದೆ ಅಂತ ಹೇಳಿ ಹೋದ್ರು. ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ನಾನು. ಆ ಸೂಪರ್ ನಮಗೆ ಅರ್ಥ ಸಹಸ್ರಪತ್ರಂ ರಾಜೇಂದ್ರ ಕಿಮೇವರಿಗೆ ವಿಸ್ಮಿತ. ನೋಡಿ, ಅವನ ಉದ್ದೇಶ ಚೆನ್ನಾಗಿದೆ, ಉದ್ದೇಶ ಚೆನ್ನಾಗಿತ್ತು. ವೇದ ಮಂತ್ರ ಪಠಣ ಆಗ್ತಾ ಇತ್ತು, ಬಂಗಾರದ ನೇಗಿಲಿನಿಂದ ಉಳ್ತಾ ಇದ್ದು, ಅದಕ್ಕೆ ಸರಿಯಾಗಿ ಒಂದು ಕಮಲ ಪತ್ರ. ಭೂಮಿಯಲ್ಲಿ ಎಲ್ಲಿ ಕಮಲ ಇರುತ್ತೆ, ನೀರಿನಲ್ಲಿ ಕಮಲ ಇರುತ್ತೆ. ಸಹಸ್ರ ಪತ್ರದ ಕಮಲ ಅಲ್ಲಿಂದ ಮೂಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲಿಂದ ಕಮಲ ಪತ್ರ. ಅದನ್ನು ಬಿಡಿಸಿ ನೋಡ್ತಾನೆ, ಆ ಕಮಲ ಪತ್ರದ ಒಳಗಡೆ ಅತ್ಯಂತ ಶೋಭಾಯಮಾನವಾದ ಲಕ್ಷಣ ಭರಿತವಾದ ಲಕ್ಷ್ಮಿಯ ಆಕಾರವನ್ನೇ ನೋಡಿದ್ದಾನ. ಕನ್ಯಾಂಚ ಪತ್ರೇಶು ರಮಾಕೃತಿಂ ಶುಭಾಂ ದೃಷ್ಟ್ವಾ ಚ ಸಂತುಷ್ಟ ಮನಾಭ ಭಾಷೆ ದೇವೇನ ದತ್ತಾ ಪ್ರಿಯಮಿಂದಿರಾಭ ಕನ್ಯಾಕುಮಾರಿ ಕಮಲಾಭನೇತ್ರಿ. ಕನ್ಯಾಕುಮಾರಿ ಅವಳು ತಮಿಳುನಾಡಲ್ಲೇ ಇದ್ದಾಳೆ, ಎಲ್ಲ ತಮಿಳುನಾಡೇ. ಸಿಕ್ಕಾಪಟ್ಟೆ ದೇವತೆಗಳು, ಲಕ್ಷ್ಮೀ ದೇವಿ ಒಂದು ಪಟ್ಟಿ ಮಾಡಿ ಭಗವಂತನ ಸನ್ನಿಧಾನ ಎಷ್ಟೆಲ್ಲ ಇದೆ ತಮಿಳುನಾಡಲ್ಲಿ. ಅದಕ್ಕೋಸ್ಕರ ಭಕ್ತಿ ದೇವಿ ಭಾಗವತದಲ್ಲಿ ಹೇಳ್ತಾಳೆ, ಉತ್ಪನ್ನ ದ್ರಾವಿಡೇ ಚಾಹಂ ಬುದ್ಧಿಂ ಕರ್ನಾಟಕೇ ಗತಾ ಅಂತ. ನಾನು ಎಷ್ಟೇ ಮಿಂಚಿರ್ಬೋದು ಕರ್ನಾಟಕದಲ್ಲಿ, ಹುಟ್ಟಿದ್ದ ನನ್ನ ಜನ್ಮಭೂಮಿ ಭಕ್ತಿ ಹುಟ್ಟಿದ್ದು ತಮಿಳುನಾಡಲ್ಲಿ ಅಂತ ಹೇಳಿದ್ದಾರೆ. ಅಷ್ಟು ಶ್ರೇಷ್ಠವಾದದ್ದು. ಹಾಗಾಗಿ ಅವಾಗವಾಗ ತಮಿಳುನಾಡಿಗೆ ಬಂದು ನಾವು ಭಕ್ತಿ ಹುಟ್ಟಿಸ್ಕೊಂಡು ಕರ್ನಾಟಕಕ್ಕೆ ಹೋಗ್ತೀವಿ. ಆ ಲಕ್ಷ್ಮೀ ದೇವಿ ಕನ್ಯಾಕುಮಾರಿ ಕಮಲಾಭನೇತ್ರಿ, ಅವಳ ಕಮಲ ಪುಷ್ಪದಿಂದ ಹೊರಗೆ ಬಂದಿದ್ದಾರೆ. ಇತ್ತಂ ಸಮಾಭಾಷ್ಯ ನೃಪೋತ್ತಮ ಶಿಶುಂ ಹಸ್ತೆ ಪ್ರಗೃಹ್ಯಾಶು ಮುಮೋದದೀನಃ ಮಾಯಾ ಮಹೇಶಸ್ಯ ದುರತ್ಯಯಾ ಹರೇಃ ಏಯಂ ತು ಯಾಸಂ ಪ್ರತಿಗೃಹ್ಯತೆ ಮಯಾ. ಮಕ್ಕಳೇ ಇಲ್ಲದೆ ಇರುವಂತಹ ದುಃಖಿತಳಾದ ನನಗೆ ಯಾವ ಪುಣ್ಯದಿಂದ ಇಂತಹ ಮಗು ಸಿಕ್ಕಿತೋ ಏನೋ ಅಂತ ಅತ್ಯಂತ ಸಂತೋಷದಿಂದ ಆಕಾಶರಾಜ ಇದ್ದಾಗ ಅವಾಗ ಆಕಾಶವಾಣಿಯಾಯಿತು, ನೀನು ಈ ಮಗಳನ್ನು ಚೆನ್ನಾಗಿ ರಕ್ಷಣೆ ಮಾಡು, ಇವಳಿಂದ ನಿನಗೆ ಕೀರ್ತಿ ಬರುತ್ತೆ, ಇವಳು ಸಾಮಾನ್ಯಳಲ್ಲ, ಸಾಕ್ಷಾತ್ ಲಕ್ಷ್ಮೀ ದೇವಿ, ಇವಳನ್ನು ಸ್ವೀಕಾರ ಮಾಡಲಿಕ್ಕೆ ಜಗದೊಡೆಯನಾದ ಭಗವಂತನೇ ನಿನಗೆ ಅಳಿಯನಾಗಿ ಬರ್ತಾನೆ ಅಂತ ಅಶರೀರವಾಣಿ ಆಯ್ತಂತೆ. ಅವಳು ಹುಟ್ಟಿದ ಮೇಲೆ, ಪದ್ಮಾವತಿ ತನ್ನ ಮನೆಗೆ ಸಿಕ್ಕಿದ ಮೇಲೆ, ಆಮೇಲೆ ಮಾಡಬೇಕಾದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ. ಆ ಯಾಗದ ಪುಣ್ಯದಿಂದ, ಲಕ್ಷ್ಮೀ ಬಂದ ಪುಣ್ಯದಿಂದ ಒಳ್ಳೆ ಶಕುನಗಳು ಸಿಕ್ಕಿತು ಅವನಿಗೆ. ಆ ಸಂದರ್ಭದಲ್ಲಿ ಅವರ ಹೆಂಡತಿಯು ಕೂಡ ಗರ್ಭಿಣಿಯಾಗಿದ್ದಾಳಂತೆ. ಅವಳಿಗೆ ಮಾಡಬೇಕಾದ ಎಲ್ಲ ಸತ್ಕರ್ಮಗಳನ್ನು ಮಾಡಿದ. ಗಂಡು ಮಗುವೇ ಹುಟ್ಟಿದೆ, ಕೋಟಿ ಗೋವುಗಳನ್ನು ದಾನ ಮಾಡಿದ್ದಾನಂತೆ. ಈ ರೀತಿಯಾಗಿ ವಿಶೇಷವಾಗಿ ಪದ್ಮಾವತಿಗೂ ನಾಮಕರಣ ಮಾಡಿದ. ಅವನಿಗೊಬ್ಬ ಮಗ ಹುಟ್ಟಿದ, ಅವನಿಗೂ ವಿಶೇಷವಾದ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಿ ವಸುದಾನ ಅಂತ ಅವನಿಗೂ ನಾಮಕರಣ ಮಾಡಿದ್ದಾನೆ. ಕಮಲದಿಂದ ಬಂದಿದ್ದರಿಂದ ಇವಳಿಗೆ ಪದ್ಮಾವತಿ. ಪದ್ಮೋದರೀಂ ಪದ್ಮಗರ್ಭ ಪದ್ಮಜಾತಾಂ ವರಾನನಾಂ ಪದ್ಮಾಯ ಅವತಾರಾಂ ತಾಂ ಮಧ್ವಾ ತಸ್ಯಾಸ್ತದಾ ಕರೋತು ಅನುರೂಪಂ ನಾಮ ಕರ್ಮ ನಾಮ್ನಾ ಪದ್ಮಾವತೀತಿ ಚ ವರ್ಧಮಾನೋ ಸುತೋ ದೃಷ್ಟ್ವಾ ರಾಜ ಸಂತೋಷಮಾಗತಃ. ಪದ್ಮದಂತೆ ಅವಳ ಮುಖ, ಪದ್ಮದಂತೆ ಕಣ್ಣು, ಪದ್ಮದಂತೆ ಅವಳ ದೇಹದ ಅವಯವಗಳು, ಪದ್ಮದಲ್ಲೇ ಹುಟ್ಟಿದ್ದಾಳೆ. ಆದ್ರಿಂದ ಅನುರೂಪವಾದ ನಾಮ ಪದ್ಮಾವತಿ ಅಂತಿಡೋಣ ಅಂತ ಆ ಹೆಸರನ್ನಿಟ್ಟ. ಅವಳ ಪುಣ್ಯದಿಂದ ಹುಟ್ಟಿದ ಮಗನಿಗೆ ವಸುದಾನ ಅಂತ ಹೆಸರನ್ನಿಟ್ಟ. ಎನ್ನಾಮ್ನ ವಸುದಾನೇತಿ ಲೋಕೆ ಖ್ಯಾತಂ ಗಮಿಷ್ಯತಿ. ಆಕಾಶರಾಜನ ಮಗ ವಸುದಾನ ಅಂತ ಪ್ರಸಿದ್ಧನಾಗಲಿ ಅಂತ ಅವನಿಗೆ ಕಾಲಕಾಲಕ್ಕೆ ಮಾಡಬೇಕಾದ ಸಂಸ್ಕಾರಗಳನ್ನೆಲ್ಲ ಮಾಡಿದ, ಉಪನಯನ ಸಂಸ್ಕಾರಗಳನ್ನೆಲ್ಲ ಮಾಡಿದ. ಕಾಲಿಕವಾಗಿ ಪದ್ಮಾವತಿಯು ಪ್ರಾಪ್ತ ವಯಸ್ಕಳಾಗಿದ್ದಾಳೆ. ಅವಳು 16ನೇ ವರ್ಷದಲ್ಲಿ ಆಗಬೇಕಾದ್ರೆ ಈ ಹೆಣ್ಮಕ್ಕಳಿಗೆ ಕೆಲವೊಂದು ಆಸೆಗಳು ಹುಟ್ಟಬೇಕಂತೆ. ಏನು, ಮೊಬೈಲ್ ತಗೊಳ್ಬೇಕು ಮೊದಲು, ಆಮೇಲೆ ಐಫೋನ್ ತಗೊಳ್ಬೇಕು, ಇವತ್ತೆಲ್ಲ ಇಂತಹ ಅಪೇಕ್ಷೆಗಳು. ಹೆಣ್ಮಕ್ಳಿಗೆ ಏನು ಅಪೇಕ್ಷೆ ಹುಟ್ಟಬೇಕು ಅಂದರೆ 4 ಜಡೆ ಹಾಕ್ಕೊಳ್ಬೇಕು, ಉದ್ದ ಕುಂಕುಮ ಹಚ್ಕೊಳ್ಬೇಕು,
ಆಮೇಲೆ ಕಾಲಿಗೆ ಗೆಜ್ಜೆ ಹಾಕೊಳ್ಬೇಕು, ಕೈಗೆ ಬಳೆ ಹಾಕೊಳ್ಬೇಕು. ಈ ಯಾವ ಟೇಸ್ಟೇ ಹುಟ್ಟಲ್ಲ ಇವತ್ತಿನ ಹೆಣ್ಮಕ್ಳು. ನಮ್ಮ ಮಕ್ಕಳಿಗೆ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಕಲಿಯೋದ್ರೆ ಹುಟ್ಟಲ್ಲ. ಆಮೇಲೆ ಹೂವಿನ ತೋಟ ಮಾಡಬೇಕು, ಪುಷ್ಪೋದ್ಯಾನ ಮಾಡಬೇಕು, ಪ್ರತಿದಿನ ತೋಟದಿಂದ ಹೂ ತರಬೇಕು, ಅದನ್ನು ಪೋಣಿಸಬೇಕು, ಜುಟ್ಟಿಗಿಂತ ಉದ್ದ ಮಾಲೆ ಮಾಡಿ ಹಾಕೊಳ್ಬೇಕು. ಎಲ್ಲ ಗಾದೆ ಅದು. ಅನ್ನಕ್ಕಿಂತ ಜಾಸ್ತಿ ಮೊಸರು ಹಾಕೊಳ್ಬೇಕಂತೆ, ಮೊಸರನ್ನ ತಿನ್ನಬೇಕಾದ್ರೆ. ಮೊಸರು ಕಡಿಮೆ, ಅನ್ನ ಜಾಸ್ತಿ ಆಗಬಾರ್ದು. ಜುಟ್ಟಿಗಿಂತ ಜಾಸ್ತಿ ಮಲ್ಲಿಗೆ ಹೂ ಮುಡ್ಕೊಳ್ಬೇಕಂತೆ. ಇವತ್ತು ಯಾರು ಮುಡ್ಕೊಳ್ಳೋದೇ ಇಲ್ಲ. ನೀವು ಮುಡ್ಕೊಂಡಿದ್ದೀರಿ, ಮೊನ್ನೆ ನೀವೆಲ್ಲ ತಂದು ಕೊಟ್ಟಿದ್ದೀರಿ, ಮುಡ್ಕೊಂಡಿದ್ದಾರೆ. ಇಲ್ಲಾಂದ್ರೆ ನಮ್ಮ ಮಕ್ಕಳು ಮುಡ್ಕೊಳ್ಳಲ್ಲ. ಯಾಕೆಂದ್ರೆ ಯಾವ ಪುಷ್ಪೋದ್ಯಾನ ಇಲ್ಲ ಮೈಸೂರಿನಲ್ಲಿ, ಹಳ್ಳಿಗೆ ಹೋಗ್ಬೇಕು ಮತ್ತೆ. ಆದ್ರಿಂದ 16ನೇ ವಯಸ್ಸಿನ ಮಕ್ಕಳಿಗೆ ಹೂತೋಟ ಕಂಡಾಗ ಆನಂದ ಆಗಬೇಕು. ಕೃಷ್ಣ ಆ ಗೋಪಿಯರಿಗೋಸ್ಕರ 48 ಪುಷ್ಪೋದ್ಯಾನಗಳನ್ನ ರಚನೆ ಮಾಡಿದ್ದಂತೆ. ಒಂದೊಂದು ಭಜನಾ ಮಂಡಳಿಗೆ ಒಂದೊಂದು ಪುಷ್ಪೋದ್ಯಾನ ಮಾಡಿದ್ದ ಕೃಷ್ಣ. ಅಲ್ಲಿ ಕರ್ಕೊಂಡು ಹೋಗಿ ಅದನ್ನೆಲ್ಲ ವಾದಿರಾಜರು ವರ್ಣನೆ ಮಾಡಿದ್ದಾರೆ. ಹೂ ಬಿಡಿಸ್ಬೇಕಾದ್ರೆ ಕೆಲವು ಹೂ ಮೇಲೆ ಇರ್ತಾ ಇತ್ತಂತೆ, ಕೆಲವು ಹೂ ಕೆಳಗಡೆ ಇರ್ತಾ ಇತ್ತು. ಕೆಳಗಡೆಗೆಲ್ಲ ಅವರು ಬಿಡಿಸ್ತಾ ಇದ್ದಂತೆ. ಅಲ್ಲಿ ತನಕ ಕೃಷ್ಣ ಕೆಳಗಡೆ ಕೂತಿರ್ತಾ ಇದ್ದ. ಆಮೇಲೆ ಕೃಷ್ಣ ಬಾ ಅನ್ನೋ, ನಮ್ಮನ್ನು ಕೂಸು ಮರಿ ಮಾಡಿ ಎತ್ಕೋ, ಆ ಹೂ ತೆಗಿಬೇಕು ಅಂತ. ಅವನು ಎತ್ತಿಡ್ಕೊಂಡಿರ್ತಿದ್ದ. ಹೂ ತೆಗಿಯೋ ತನಕ ಅವ್ನು ನಿಧಾನಕ್ಕೆ ತೆಗಿತಾ ಇದ್ರಂತೆ. ಆಮೇಲೆ ಯಾಕೆಂದ್ರೆ ಕೃಷ್ಣ ಎತ್ತಿಡ್ಕೊಂಡಿದ್ದಾನಲ್ಲ, ಇನ್ನೂ ಹಿಡ್ಕೊಳ್ಳಿ. ಆಮೇಲೆ ಅದು ಸಿಕ್ತಿರ್ಲಿಲ್ಲ, ಕೃಷ್ಣ ಸಿಗ್ತಾ ಇಲ್ಲ, ಹೂ ಇನ್ನೂ ಮೇಲಿದೆ ಅಂತ ಭುಜದ ಮೇಲೆ ಇಳಿಸ್ಕೊಳ್ತಾ ಇದ್ದ. ಕೃಷ್ಣ ಅದರ ಮೇಲೆ ಇನ್ನೂ ಇದೆ, ಇಲ್ಲ ಇಲ್ಲ ತಲೆ ಮೇಲೆ ಹತ್ತಿಸ್ಕೊಡಲ್ಲ ಅಂತ. ಎಷ್ಟೇ ಅದು ಭುಜದ ತನಕ ಹತ್ತಿಸ್ಕೊಳ್ಳಿ, ಹೆಣ್ಮಕ್ಳನ್ನ ತಲೆ ಮೇಲೆ ಕುಡಿಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಅವರೇ ಕುಡಿಸ್ಕೊಳ್ತಾರೆ. ಸ ಕದಾಚಿತ್ ವನಂಬಾಲ. ಈ ತರ ಕೃಷ್ಣ ತನ್ನ ಆಟಗಳನ್ನೆಲ್ಲ ತೋರಿಸಿದ್ದಾನೆ. ಕೃಷ್ಣನ ಮಧುರವಾದ ಲಾಸ್ಯಗಳು ಇದೆಲ್ಲ ವಾದಿರಾಜರು. ಅಲ್ಲ, ಅದೇ ನಿಮಗೂ ಗೊತ್ತಾಯ್ತು ಅಂತ ಕೇಳ್ತಾರೆ. ಕೃಷ್ಣ ಹೀಗೆಲ್ಲ ಮಾಡಿದ್ದಾನೆ ಅಂತ ಹೇಗೆ ಗೊತ್ತಾಯ್ತು? ಅದಕ್ಕೆ ಆ ಬೇರೆ ಭಜನಾ ಮಂಡಳಿಯವರು ಹೇಳ್ತಾರಂತೆ, ನೋಡಿ ಇದು 4 ಕಾಲಿದೆ. ಇದು ಆ ಗೋಪಿ ರಾಧೆ 2 ಕಾಲು, ಕೃಷ್ಣನ 2 ಕಾಲು. ಹೋಗ್ತಾ 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 2 ಕಾಲಿಲ್ಲ, 4 ಕಾಲಿಲ್ಲ, 2 ಕಾಲಿದೆ. ಯಾಕೆಂದ್ರೆ ಕೃಷ್ಣ ಈ ಕುಸುಮರಿ ಮಾಡ್ಕೊಂಡಿದ್ದಾನೆ. ಅವಳಿಗೆ ನಡಿಲಿಕ್ಕಾಗಿಲ್ಲ, ಅವಳಿಗೆ ಮೇಲೆ ಹೋಗ್ಲಿಕ್ಕಾಗಿಲ್ಲ, ಕುಸುಮರಿ ಮಾಡ್ಕೊಂಡಿದ್ದಾನೆ. ಅಲ್ಲಿ ಮತ್ತೆ 4 ಕಾಲಿದ್ದದ್ದು 2 ಕಾಲು ಏನಾಯ್ತು? ಕೃಷ್ಣ ಎತ್ಕೊಂಡಿದ್ದಾನೆ. ಅದಕ್ಕೆ ಕೃಷ್ಣನ ಕಾಲು ಮೊದಲೆಲ್ಲ ಮೇಲ್ಮೇಲಿದೆ, ಹೋಗ್ತಾ ಹೋಗ್ತಾ ಡೀಪ್ ಆಗಿದೆ. ಯಾಕೆಂದ್ರೆ ಅವಳು ಭಾರ ಇದ್ದಾಳೆ, 80 kg. ಅದನ್ನೆಲ್ಲ ವಾದಿರಾಜರು ಹೇಳಿದ್ದಾರೆ. ರುಕ್ಮಿಣಿ ಶರೀರದಲ್ಲಿದೆ ಇದು, ಅವಳು ಡೀಪ್ ಆಗಿದೆ. ಆಮೇಲೆ ಕೃಷ್ಣನ ಕಾಲು ಪೂರ್ಣ ಕಾಣಲ್ಲ, ಅದು ಹೀಗಿದೆ ಅದು. ಯಾಕೆಂದ್ರೆ ಅವಳು ಸಿಗ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಎತ್ತರ ಅಂದಾಗ ಕೃಷ್ಣ ತುದಿಗಾಲಲ್ಲಿ ನಿಂತಿದ್ದಾನೆ. ಅದನ್ನೆಲ್ಲ ವರ್ಣನೆ ಮಾಡಿದ್ದಾರೆ ವಾದಿರಾಜರು. ಏನೆಲ್ಲ ಮಾಡಿದ್ದಾನೆ, ನಿಮ್ಮ ಮನೆಯವ್ರಿಗೆ ಹೋಗಿ ಹೇಳ್ರಿ, ಹಿಂಗೆಲ್ಲ ಮಾಡಿದ್ದಾನೆ ಕೃಷ್ಣ, ನಮ್ಮನ್ನು ಪುಷ್ಪೋದ್ಯಾನ ಕರ್ಕೊಂಡು ಹೋಗಿ ಹಿಂಗೆಲ್ಲ ಹೂ ಕೊಯ್ತೀವಿ ಅಂತ ಹೇಳಿ. ಮರುದಿನ ಅವ್ರು ಬದುಕಿದ್ರೆ ಮತ್ತೆ ಕೊಯ್ಬೇಕು. ಈ ಥರ ಎಲ್ಲ ವ್ಯಾಪಾರ. ದೇವರಿಗೆ ಎಲ್ಲಾರನ್ನೂ ಸಂತೋಷ ಪಡಿಸಿದ್ದಾನೆ. ಸಣ್ಣ ಸಣ್ಣ ವಿಚಾರಗಳಲ್ಲಿಯೂ ಆನಂದ ಪಡಿಸಿದ್ದಾನೆ ಭಗವಂತ. ಮೋಕ್ಷದ ಆನಂದವನ್ನು ಕೊಟ್ಟಿದ್ದಾನೆ. ಹೀಗೆ ಆ ಭಗವಂತನ ವ್ಯಾಪಾರಗಳು. ಇನ್ನು ಅದೆಲ್ಲ ನೆನಪಾಯ್ತು ಅವನಿಗೆ. ದೇವರಿಗೆ ಕೃಷ್ಣಾವತಾರದಲ್ಲಿ ಮಾಡಿದ್ದೆಲ್ಲ ನೆನಪಾಯ್ತು. ಸರಿಯಾಗಿ ಪುಷ್ಪೋದ್ಯಾನಕ್ಕೆ ಬಂದಾಗ ಕೃಷ್ಣ ಬರೀತಾನೆ. ಅಂದ್ರೆ ದೇವರು ಯಾರಿಗೆ ಬರೀತಾರೆ ಅಂದ್ರೆ, ಯಾರು ದೇವರಿಗಾಗಿ ಪುಷ್ಪೋದ್ಯಾನ ಮಾಡ್ತಾರೆ, ದೇವರಿಗಾಗಿ ಹೂಗಳನ್ನು ತೆಗಿತಾರೆ, ದೇವರಿಗಾಗಿ ನೋಡಿ. ಅದು ತುಂಬಾ ಚೆನ್ನಾಗಿದೆ ಧರ್ಮಶಾಸ್ತ್ರ. ಪಾರಿಡಾತದ ಗಿಡವೋ ಯಾವುದೋ ಮಲ್ಲಿಗೆ ಗಿಡವೋ ಒಂದು ಹೂವನ್ನ ಗಿಡದಿಂದ ಹಾಗೇ ತಂದು ದೇವರ ತಲೆಗೆ ಹಾಕಿದ್ರೆ ನಿಂದೇನು ಪಾತ್ರ ಅಂತ ಕೇಳ್ತಾನೆ. ಅದಕ್ಕೇನು ಮಾಡಬೇಕು? ಹೂವನ್ನ ತಂದು ಅದನ್ನ ಮಾಲೆ ಮಾಡಬೇಕು. ಒಂದು ಹೂವನ್ನ ದೇವರಿಗೆ ಹಾಕಿದಾಗ ಒಂದೇ ಪುಣ್ಯ. ಆದ್ರೆ ಅದೇ ಒಂದು ಹೂವನ್ನ ನೀವು ಮಾಲೆ ಮಾಡಿ ಹಾಕಿದ್ರೆ 1000 ಹೂ ಸಮರ್ಪಣೆ ಮಾಡಿದ ಪುಣ್ಯ ಒಂದೊಂದು ಹೂವಿಗೆ ಸಿಗುತ್ತಂತೆ. ಅದಕ್ಕೋಸ್ಕರ ನಾವೇ ಮಾಲೆ ಮಾಡಬೇಕು. ಈಗೆಲ್ಲ ಪುಣ್ಯ ಯಾರಿದ್ರೆ ಹೂ ಕಟ್ಟೋರಿಗೆ ಹೋಗ್ತಾ ಇರುತ್ತೆ, ಆ ಪುಣ್ಯ ನಾವು ತಗೊಳ್ಬೇಕು. ಹಾಗಾಗಿ ಒಂದು ಹೂವಿಗೆ 1000 ಪಟ್ಟು ಪುಣ್ಯ ಬರಬೇಕು ಅಂದ್ರೆ ಅದನ್ನ ಕೈಯಿಂದ ಮಾಲೆ ಮಾಡಿ ಅಂತ ಹೇಳಿದ್ದಾರೆ. ಹೆಣ್ಮಕ್ಳು ಇದನ್ನೆಲ್ಲ ಮಾಡಬೇಕು. ಹೂ ಕಟ್ಟಬೇಕು, ಗಿಡ ಬೆಳೆಸಬೇಕು, ಬತ್ತಿ ಬಾಡಬೇಕು. ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೇನೆ, ಶ್ರೀಧರ್ಮ ಅವರು ಹೇಳ್ತಾ ಇದ್ದಾರೆ, ಮೇಡಮ್ ನಾನು ಹೇಳ್ತಿದ್ದೇನೆ, ಮಾಡೋರು ಮಾಡಲಿ ಅಂತ ಅಷ್ಟೇ, ಏನಿಲ್ಲ. ನೀವು ಮಾಡಲ್ಲ ಆದರೆ ನಾವು ಮಾಡಿಸಿದ ಪುಣ್ಯ ನಮಗಿರುತ್ತಲ್ಲ. ಆಗ ತಮ್ಮ ವಿಶೇಷವಾಗಿ ಆ ಭಗವಂತ ಅಂತಹ ಆ ಪದ್ಮಾವತಿಯನ್ನು ನೋಡಿ ತುಂಬ ಖುಷಿ ಆಯ್ತದೆ. ಅವನು ದೂರದಿಂದ ಆಲೋಚನೆ ಮಾಡಿದಂತೆ, ವೆಂಕಟರಮಣ ಮದುವೆ ಆದರೆ ಇಂಥ ಹುಡುಗಿಗೆ ಸ್ಕೆಚ್ ಹಾಕಬೇಕು ಅಂದ್ಕೊಂಡು. ಎಷ್ಟು ಒಳ್ಳೆ ಹುಡುಗಿ, ಕೈ ತುಂಬ ಬಳೆ ಹಾಕೊಂಡಿದ್ದಾಳೆ, ಅವಳ ಮುಖದ ತುಂಬ ಉದ್ದ ಕುಂಕುಮ ಹಚ್ಚಿಕೊಂಡಿದ್ದಾಳೆ, ಆಮೇಲೆ ಕಾಲಲ್ಲಿ ಗೆಜ್ಜೆ ಕಟ್ಟಿಕೊಂಡಿದ್ದಾಳೆ, ಆಮೇಲೆ ಲಂಗಾದಾವಣಿ ಹಾಕೊಂಡು ಬಂದಿದ್ದಾಳೆ, ಹೂ ಬಿಡಿಸ್ತಾ ಇದ್ದಾಳೆ, ಮಾಲೆ ಮಾಡ್ತಾ ಇದ್ದಾಳೆ. ಇಂಥ ಹುಡುಗಿ ಸಿಕ್ಕಿದ್ರೆ ನಮ್ಮ ಸನಾತನ ಧರ್ಮ ಉದ್ಧಾರ ಆಗುತ್ತೆ. ಆದ್ರಿಂದ ಎಷ್ಟು ದೂರ ಆದ್ರೂ ಪರವಾಗಿಲ್ಲ, ಆಂಧ್ರಕ್ಕೂ ಕರ್ನಾಟಕಕ್ಕೂ ಈ ಹುಡುಗಿಂದೇ ಎತ್ತಾಕೊಂಡು ಹೋಗಬೇಕು ಅಂತ ದೇವರು ಸಂಕಲ್ಪ ಮಾಡಿದ್ದಾನೆ. ಮುಂದಿನ ಕಥೆ ಏನು ಅನ್ನೋದನ್ನ ಮತ್ತೆ ಸ್ವಲ್ಪ ಕೆಮ್ಮು ಬರ್ತಾ ಇದೆ,
ಅದರಿಂದ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಹರಯೇ ನಮಃ. ನಮ್ಮ ಮಕ್ಕಳು ಇನ್ನೊಂದು ವೆಂಕಟರಮಣದ ಹಾಡು ಹೇಳ್ತಾ ಇದ್ದಾರೆ. ಹರಯೇ ನಮಃ. ಹೇಳಿ ಮಕ್ಕಳು. ಶ್ರೀನಿವಾಸ ನೀನೇ ಪಾಲಿಸೋ ಶ್ರೀನಿವಾಸ ನೀನೇ ಪಾಲಿಸೋ